Okay, praise be to God and good evening to everyone. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಾಯಂಕಾಲದ ವಂದನೆಗಳು ಎಲ್ಲರಿಗೂ. It's good to be speaking to Agape Assembly once again this year. ಈ ಒಂದು ವರ್ಷದಲ್ಲಿ ಅಗಾಪೆ ಸಭೆಯೊಟ್ಟಿಗೆ ಮಾತನಾಡೋದು ಬಹಳ ಸಂತೋಷ. I think it was last year that I came and spoke to you about biblical worship, I think from the Old Testament. ಕಳೆದ ವರ್ಷ ದೇವರ ವಾಕ್ಯದ ಮುಖಾಂತರ ಈ ಒಂದು ಸತ್ಯವೇದಕ್ಕನುಸಾರವಾಗಿರುವಂತ ಆರಾಧನೆ ಎಂಬ ಒಂದು ಪ್ರಸ್ತಾಪದ ಮೇರೆಗೆ ನಾನು ನಮ್ಮ ಸಭೆಯಲ್ಲಿ ಮಾತನಾಡಿರುವಂತದ್ದನ್ನ ನಾನು ನೆನಪಿಸಿಕೊಳ್ಳುತ್ತೇನೆ. So it's good to be invited back this year as well to speak to you for a month. ಮತ್ತು ಈ ಒಂದು ತಿಂಗಳಿನಲ್ಲಿ ನಮ್ಮ ಸಭೆಯವರೊಟ್ಟಿಗೆ ಸಹೋದರರು ಮಾತನಾಡುವುದು ಬಹಳ ಸಂತೋಷದಲ್ಲಿರುತ್ತಾರೆ. So I want to thank the church for inviting me and the elders as well. ಸಭೆಗೆ ಮತ್ತು ಸಭಾ ಹಿರಿಯರಿಗೆ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟದಕ್ಕಾಗಿ ನಾನು ಕೃತಜ್ಞತೆಯುಳ್ಳವನಾಗಿದ್ದೇನೆ. And I want to thank Uncle Raju Matthew for the generous introduction about me. ಮತ್ತು ನನ್ನ ಕುರಿತಾಗಿ ಒಳ್ಳೆ ರೀತಿಯಾದಂತ ಪರಿಚಯ ಮಾಡಿಕೊಟ್ಟಂತ ಅಂಕಲ್ ರಾಜು ಮ್ಯಾಥ್ಯೂ ಅವರಿಗಾಗಿಯೂ ಕೂಡ ನಾನು ವಂದಿಸುತ್ತೇನೆ. Also hello to brother Rohit who will be translating for me for this evening. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಾನು ಕೂಡ ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡುತ್ತೇನೆ. ಸಹೋದರ even I say hello to brother Revan. All right, so can I share the screen? Do I have the rights to share the screen? Brother Reginald. Brother, I made you co-host. You can. Okay. All right. So can you all see this, please? Yes, brother. Okay, great. All right. So I've thought about what should I speak to Agape Assembly in this month. ಈ ಒಂದು ತಿಂಗಳಿನಲ್ಲಿ ಅಗಾಪೆ ಸಭೆಗೆ ನಾನು ಏನನ್ನ ಮಾತನಾಡಬೇಕೆಂಬುದಾಗಿ ನಾನು ಆಲೋಚನೆ ಮಾಡುತ್ತಿದ್ದೆನು. And the more I thought about various topics, I think the Lord kept bringing back this particular theme to my mind. ಅನೇಕ ಸಂಗತಿಗಳನ್ನ ನಾನು ಆಲೋಚನೆ ಮಾಡುತ್ತಿರುವ ಕರ್ತನು ತಾನು ಈ ಒಂದು ವಿಷಯವನ್ನ ನನ್ನ ಮನಸ್ಸಿಗೆ ಆತನು ಪುನಃ ಅದನ್ನ ತರುತ್ತಿದ್ದನು. So I've entitled this study, Let's Survey the Wondrous Cross. ಅದ್ಭುತವಾದಂತ ಈ ಒಂದು ಶಿಲುಬೆಯ ಕುರಿತಾಗಿ ನಮ್ಮ ದೃಷ್ಟಿಯನ್ನು ಹಾಯಿಸಿ ನಾವು ಅದನ್ನ ನೋಡುವುದಕ್ಕೆ ನಾವು ಪ್ರಯತ್ನಿಸೋಣ. And obviously I've taken it from the first sentence of a hymn, when I survey the wondrous cross. ಇದನ್ನ ಒಂದು ಇಂಗ್ಲಿಷ್ ಹಾಡಿನ ಹಾಡು when I survey the wondrous cross ಎಂಬ ಒಂದು ಹಾಡಿನ ಮುಖಾಂತರ ನಾನು ಅದನ್ನ ಈ ಒಂದು ಮೊದಲನೇ ಒಂದು ಸಾಲನ್ನ ತೆಗೆದುಕೊಂಡಿದ್ದೇನೆ. So it's my desire that all of us together would survey this wondrous cross for this month every Saturday. ಈ ಎಲ್ಲಾ ಒಂದು ಸಾಯಂಕಾಲ ಒಂದು ಶನಿವಾರ ಸಾಯಂಕಾಲ ವೇಳೆಯಲ್ಲಿ ಈ ಒಂದು ಸತ್ಯವೇದದ ಅಧ್ಯಯನದಲ್ಲಿ ನಾವು ಈ ಅದ್ಭುತವಾದಂತ ಶಿಲುಬೆ ಎಂಬ ಒಂದು ವಿಷಯದ ಕುರಿತಾಗಿ ನಾವು ಧ್ಯಾನ ಮಾಡುವವರಾಗಿರೋಣ. In other words, we'll be looking at the theology of the atonement of Christ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ಕ್ರಿಸ್ತನ ಒಂದು ಬಲಿಯ ಕುರಿತಾಗಿ ಆತನ ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ಅದನ್ನ ದೇವ ಬೋಧನೆಯನ್ನ ನಾವು ನೋಡುವವರಾಗಿರೋಣ. I'm pretty sure several of you sitting in the assembly and listening to me this evening would have listened to a lot of studies from various angles about this. ಈಗ ಕೇಳುತ್ತಿರುವಂತ ಅನೇಕ ಪ್ರಿಯರು ಈ ಒಂದು ವಿಷಯದ ಕುರಿತಾಗಿ ನೀವು ಬೇರೆ ಬೇರೆ ಅಧ್ಯಯನಗಳನ್ನ ನೀವು ಮಾಡಿರಬಹುದು ಎಂಬುದಾಗಿ ನಾನು ನಂಬುತ್ತೇನೆ. But I hope that God will enable us here to touch the nerve of the theology of the atonement today and in the next 3 weeks as well. ಆದರೆ ಈ ಒಂದು ಅಧ್ಯಯನದಲ್ಲಿ ಒಂದು ತಿಂಗಳಿನ ಅಧ್ಯಾಯದಲ್ಲಿ ನಾವು ಈ ಒಂದು ವಿಷಯದ ಕುರಿತಾಗಿ ಮುಖ್ಯವಾದಂತ ಸಂಗತಿಗಳನ್ನ ನಾವು ನೋಡುವವರಾಗಿರೋಣ ಎಂಬುದಾಗಿ ನಾನು ಬಯಸುತ್ತೇನೆ. Let me begin with a verse that is one of my favorite verses in the entire New Testament. ನನ್ನ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾಗಿರುವಂತ ವಚನ ಭಾಗವನ್ನು ಓದಿಕೊಳ್ಳೋಣ. Galatians 6:14, Paul says, "But far be it from me to boast except in the cross of our Lord Jesus Christ, by which the world has been crucified to me and I to the world." ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:14 ಬ್ರದರ್ 6:14. 6:14 ನಾವು ಓದಿಕೊಳ್ಳೋಣ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಲ್ಪಟ್ಟು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. Paul is saying, far be it from me.
ಪೌಲನು ಆತನು ತಿಳಿಸುತ್ತಾನೆ, ನನ್ನಿಂದ ಅದು ದೂರವಾಗಿರಲಿ. Or in other words, Paul is saying, God forbid. ಅಥವಾ ಈ ವಿಷಯ ನನ್ನ ಜೀವಿತದಲ್ಲಿ ಆಗದಿರಲಿ ಎಂಬುದಾಗಿ. God forbid that I should boast in anything except in the cross of our Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಎಂಬುದಾಗಿ ಪೌಲನು ತಿಳಿಸುತ್ತಾನೆ. So he does not allow for himself any ground of boasting except the cross of Christ. ಆತನು ಕ್ರಿಸ್ತನ ಶಿಲುಬೆಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯದಲ್ಲೂ ಹೆಚ್ಚಳ ಪಡುವುದು ಆತನಿಗೆ ಬೇಕಾಗಿಲ್ಲ ಎಂಬುದಾಗಿ ಆತನು ತಿಳಿಸುತ್ತಾನೆ. To Paul's contemporaries, the cross signified unspeakable shame. ಆ ಒಂದು ಪೌಲನ ಒಂದು ಸಮಯದಲ್ಲಿ ಇದ್ದಂತ ಜನರಿಗೆ ಶಿಲುಬೆ ಎಂಬ ಒಂದು ವಿಷಯ ಅದು ಬಹಳ ನಾಚಿಕೆಗೆ ಈಡು ಮಾಡುವಂತ ಒಂದು ವಿಷಯವಾಗಿತ್ತು. Its mention or even the very thought of the cross provoked utter horror and disgust in people. ಆ ಒಂದು ಜನರ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಶಿಲುಬೆ ಎಂಬ ಒಂದು ವಿಷಯ ಬರುವಾಗ ಅದು ಬಹಳ ಒಂದು ಅಸಹ್ಯವಾದಂತ ಒಂದು ವಿಷಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. But Paul exalts the cross as the sole ground and object of his boasting. ಆದರೆ ಪೌಲನು ತನ್ನ ಒಂದು ಹೆಚ್ಚಳ ಪಡುವುದಕ್ಕೆ ಇರುವಂತ ಒಂದು ಆಸ್ಪದ ಶಿಲುಬೆಯೇ ಎಂಬುದಾಗಿ ಆತನು ತಿಳಿಸುತ್ತಾನೆ. And in saying this, he's revealing the absolute centrality of the cross in his thinking. ಆತನ ಒಂದು ಆಲೋಚನೆಯಲ್ಲಿ ಯಾವ ರೀತಿಯಾಗಿ ಶಿಲುಬೆಯು ಅದು ಮುಖ್ಯ ಕೇಂದ್ರವಾಗಿದೆ ಎಂಬುದಾಗಿ ಆತನು ಇದರ ಮುಖಾಂತರ ತಿಳಿಸುತ್ತಿದ್ದಾನೆ. Now you and I ought to do that as well along with Paul. ಪೌಲನ ಜೊತೆಗೆ ನಾನು ಮತ್ತು ನೀವು ಕೂಡ ಇದನ್ನ ಮಾಡಬೇಕಾಗಿದೆ. God forbid that you and I should ever boast in anything except in the cross of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯದಲ್ಲಿ ನಾವು ಹೆಚ್ಚಳ ಪಡುವುದು ದೇವರು ಅನುಮತಿಸದೆ ಇರಲಿ ಎಂಬುದಾಗಿ ನಾವು ನಮ್ಮ ಮನೋಭಾವವಾಗಿರಬೇಕು. And just like it was for Paul, the cross should be central to your thinking and my thinking, your worldview and my worldview. ಅದೇ ರೀತಿಯಾಗಿ ಪೌಲನು ಯಾವ ರೀತಿಯಾಗಿ ಶಿಲುಬೆಯನ್ನ ಕೇಂದ್ರವಾಗಿ ಇಟ್ಟುಕೊಂಡಿದ್ದನು ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಶಿಲುಬೆಯು ನಮ್ಮ ಮನಸ್ಸಿನಲ್ಲಿಯೂ ನಮ್ಮೆಲ್ಲರ ಒಂದು ಆಲೋಚನೆಯಲ್ಲಿಯೂ ದೃಷ್ಟಿಕೋನದಲ್ಲಿ ಅದು ಕೇಂದ್ರವಾಗಿರಬೇಕು. And to be able to do that, we first need to understand what the cross is. ಅದನ್ನ ನಾವು ಮಾಡುವುದಕ್ಕಿಂತ ಮುಂಚೆ ಆ ರೀತಿಯಾಗಿ ಆಲೋಚನೆ ಮಾಡುವುದಕ್ಕಿಂತ ಮುಂಚೆ ನಮಗೆ ಕ್ರಿಸ್ತನ ಶಿಲುಬೆ ಎಂಬುದಾಗಿ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. So like I said, I've been thinking about how to approach this subject, and the Lord gave me this idea for the next 4 weeks. ಇದನ್ನ ಯಾವ ರೀತಿಯಾಗಿ ನಾನು ಮಾಡಬೇಕೆಂಬುದಾಗಿ ನಾನು ಆಲೋಚನೆ ಮಾಡುತ್ತಿರುವಾಗ ಕರ್ತನು ತಾನೇ ಇದನ್ನ ನನ್ನ ಮನಸ್ಸಿನಲ್ಲಿ ಸಹಾಯ ಮಾಡಿದ್ದನು. So we're going to be looking at 4 topics, including today. ನಾವು ಇಂದು ಕೂಡ ಸೇರಿಸಿಕೊಂಡು 4 ವಿಷಯವನ್ನ ನಾವು ನೋಡುವವರಾಗಿರುತ್ತೇವೆ. The first thing, we'll look at the cross foreshadowed. ಕ್ರಿಸ್ತನ ಒಂದು ಶಿಲುಬೆ ಯಾವ ರೀತಿಯಾಗಿ ಅದು ಒಂದು ನೆರಳಾಗಿ ತೋರ್ಪಡಿತ್ತು ಎಂಬುದಾಗಿ ನಾವು ನೋಡುವವರಾಗಿರುತ್ತೇವೆ. There are several passages in the Old Testament that foreshadow the cross. ಯಾವ ರೀತಿಯಾಗಿ ಕ್ರಿಸ್ತನ ಶಿಲುಬೆಯನ್ನ ನೆರಳಾಗಿ ಅಥವಾ ಅದರ ಕುರಿತಾಗಿ ಒಂದು ಚಿಹ್ನೆಯಾಗಿ ತಿಳಿಸಿದಂತ ಹಳೆ ಒಡಂಬಡಿಕೆಯನ್ನ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. For example, you could think about Genesis 22, where the Lord himself will provide the lamb. The Lord provides. ಯಾವ ರೀತಿಯಾಗಿ ಆ ಒಂದು ಆದಿಕಾಂಡ 22ನೇ ಆ ಒಂದು ಅಧ್ಯಾಯದಲ್ಲಿ ಕರ್ತನು ತಾನೇ ಆ ಒಂದು ಯಜ್ಞದ ಕುರಿಯನ್ನ ಒದಗಿಸಿಕೊಡುವೆನು ಎಂಬುದಾಗಿ ಯೆಹೋವನು ಹೇಳುತ್ತಾನೋ ಅದನ್ನು ಒದಗಿಸಿಕೊಟ್ಟನು. Or you could think about the Day of Atonement in the book of Leviticus. ಯಾವ ರೀತಿಯಾಗಿ ಆ ಒಂದು ಯಾಜಕ ಕಾಂಡ ಪುಸ್ತಕದಲ್ಲಿ ಆ ಒಂದು ಯಜ್ಞವನ್ನ ಸಮರ್ಪಿಸುವುದು ಪಾಪ ಪ್ರಾಯಶ್ಚಿತ್ತ ಯಜ್ಞವನ್ನ ಅವರು ಸಮರ್ಪಿಸುವುದನ್ನ ನಾವು ನೋಡುತ್ತೇವೆ. The Day of Atonement. ಆ ಒಂದು ಮಹಾ ಯಜ್ಞ ಒಂದು ಸಮರ್ಪಿಸುವಂತ ದಿವಸ. Or you could think about Psalm 22, where you have the prophecy of my God, why have you forsaken me? ಮತ್ತು 22ನೇ ಕೀರ್ತನೆಯನ್ನ ನಾವು ನೋಡುತ್ತೇವೆ. ಅದು ಯಾವ ರೀತಿಯಾಗಿ ಅದರ ಒಂದು ಪ್ರವಾದನೆ, ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ. And of course, there's this greatest of all passages that foreshadows the cross, which is Isaiah 52 and 53, the end of 52 and 53. ಮತ್ತು ವಿಶೇಷವಾಗಿ ಕ್ರಿಸ್ತನ ಶಿಲುಬೆಯನ್ನ ಸಂಪೂರ್ಣವಾಗಿ ಅದು ನೆರಳಾಗಿ ತೋರಿಸುವಂತ ಒಂದು ಅಧ್ಯಾಯ 52ನೇ ಐಶಾಯನ ಪ್ರವಾದನ ಗ್ರಂಥ 52 ಕೊನೆಯ ಒಂದು ವಚನ ಭಾಗ ಮತ್ತು 53ನೇ ಅಧ್ಯಾಯ. So there are several passages in the Old Testament that prophesy or foreshadow or prognosticate the cross.
ಅನೇಕ ಒಂದು ವಚನ ಭಾಗಗಳು ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಶಿಲುಬೆಯನ್ನ ಎತ್ತಿ ಹಿಡಿಯುವಂತ ಒಂದು ನೆರಳಾಗಿರುವಂತ ಅಥವಾ ಮುನ್ಸೂಚನೆಯನ್ನ ಕೊಡುವಂತ ಸಂಗತಿಯಲ್ಲಿ ನಾವು ನೋಡುತ್ತೇವೆ. We're going to be looking at one passage from the Old Testament. ಒಂದು ವಾಕ್ಯವನ್ನ ಹಳೆ ಒಡಂಬಡಿಕೆಯಿಂದ ನಾವು ನೋಡುವರಾಗಿರುತ್ತೇವೆ. So we'll see how the cross is foreshadowed and the theology of it from that passage. ಆ ಒಂದು ವಚನ ಭಾಗದಿಂದ ಯಾವ ರೀತಿ ಶಿಲುಬೆಯನ್ನ ಅಲ್ಲಿ ತೋರಿಸಲ್ಪಟ್ಟಿತ್ತು ನೆರಳಾಗಿ ಮತ್ತು ಅದರ ದೈವ ಶಾಸ್ತ್ರವನ್ನ ಕೂಡ ನಾವು ನೋಡುವವರಾಗಿರೋಣ. The second thing, the cross experienced. God willing, next Saturday we'll talk about the cross experienced. ಯಾವ ರೀತಿಯಾಗಿ ಆ ಒಂದು ಶಿಲುಬೆಯನ್ನ ಅನುಭವಿಸಲ್ಪಟ್ಟಿತ್ತು ಎಂಬುದಾಗಿರುವಂತ ವಿಷಯವನ್ನ ನಾವು ಮುಂದಿನ ಶನಿವಾರ ನೋಡುವವರಾಗಿರೋಣ, ದೇವರ ಚಿತ್ತವಿರುವುದಾದರೆ. All the four gospels talk about the crucifixion of the Lord Jesus Christ. 4 ಸುವಾರ್ತೆಗಳು ಕೂಡ ಕ್ರಿಸ್ತನ ಒಂದು ಶಿಲುಬೆಯ ಮರಣದ ಕುರಿತಾಗಿರುವಂತಹ ಒಂದು ಅನುಭವವನ್ನ ಅದು ತಿಳಿಸುತ್ತದೆ. They describe the event clearly. ಆ ಒಂದು ಸಂಗತಿ ಶಿಲುಬೆಗೆ ಹಾಕಿಸಿದಂತ ಸಂಗತಿಯನ್ನ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. So next week, God willing, we'll be looking at one of the passages in one of the gospels. ಮುಂದಿನ ಒಂದು ವಾರ ಒಂದು ವಚನವನ್ನ ನಾವು ತೆಗೆದುಕೊಂಡು ಅದರಿಂದ ನಾವು ಅಧ್ಯಯನವನ್ನ ನಡೆಸುವವರಾಗಿರೋಣ. A passage from one of the gospels. ಒಂದು ಸುವಾರ್ತೆಗಳ ಒಂದು ವಚನ ಭಾಗವನ್ನ ತೆಗೆದುಕೊಂಡು ನಾವು ನೋಡುವವರಾಗಿರೋಣ. Number 3, the week after, God willing, we'll look at the cross expounded. ಮತ್ತು 3ನೇ ಒಂದು ವಾರದಲ್ಲಿ ದೇವರ ಚಿತ್ತವಿರುವುದಾಗಿದ್ರೆ ಕ್ರಿಸ್ತನ ಶಿಲುಬೆಯನ್ನ ಅದು ಹೆಚ್ಚಾಗಿ ಅದು ಎತ್ತಿ ತೋರಿಸುವಂತದ್ದನ್ನ ನಾವು ನೋಡೋಣ. Or the cross explained. ವಿವರಣೆಯನ್ನ ಮಾಡುವಂತದ್ದನ್ನ ಕೂಡ ನಾವು ನೋಡೋಣ. So the epistles, especially Pauline epistles, they expound or explain the cross very well. ಪೌಲನ ಒಂದು ಪತ್ರಿಕೆಗಳು ಅಥವಾ ಹೊಸ ಒಡಂಬಡಿಕೆಯ ಪತ್ರಿಕೆಗಳಲ್ಲಿ ನಾವು ಕ್ರಿಸ್ತನ ಶಿಲುಬೆಯ ಕುರಿತಾಗಿ ಹೆಚ್ಚಾದಂತ ಅರ್ಥೈಸುವಿಕೆ ವಿವರಣೆಯನ್ನ ನಾವು ಅಲ್ಲಿ ನೋಡಬಹುದಾಗಿದೆ. So we'll look at one of the passages that expounds or explains what the cross is. ಅಲ್ಲಿ ಕೂಡ ನಾವು ಒಂದು ವಚನ ಭಾಗವನ್ನ ತೆಗೆದುಕೊಂಡು ಅಲ್ಲಿ ಯಾವ ರೀತಿಯಾಗಿ ಶಿಲುಬೆಯನ್ನ ವಿವರಿಸುವಂತದ್ದನ್ನ ನಾವು ನೋಡೋಣ. And the 4th week, we will be looking at the cross appropriated. ಮತ್ತು 4ನೇ ಒಂದು ವಾರದಲ್ಲಿ ಯಾವ ರೀತಿಯಾಗಿ ಕ್ರಿಸ್ತನ ಶಿಲುಬೆಯನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದರ ಕುರಿತಾಗಿ ನಾವು ನೋಡಿಕೊಳ್ಳೋಣ. Right. So once again, we'll look to other epistles that talk about the application of the cross to your own life. ಮತ್ತು ಆ ಒಂದು ಪತ್ರಿಕೆಗಳ ಮುಖಾಂತರ ಯಾವ ರೀತಿಯಾಗಿ ಅದನ್ನ ನಾವು ಸ್ವಾಧೀನಪಡಿಸಿಕೊಳ್ಳಬಹುದು ನಮ್ಮ ಜೀವಿತದಲ್ಲಿ ಎಂಬುದಾಗಿ ನಾವು ನೋಡುವವರಾಗಿರೋಣ. So 4 weeks, 4 topics. Today we'll look at the cross foreshadowed from a passage in the Old Testament. Sorry, brother, can you repeat that, please? I said 4 weeks, 4 different topics on the cross. 4 ವಾರಗಳಲ್ಲಿ 4 ವಿವಿಧ ವಿಷಯಗಳು ಶಿಲುಬೆಯ ಕುರಿತಾಗಿ ನಾವು ನೋಡುವವರಾಗಿರೋಣ. Today we'll be looking at the cross foreshadowed from one of the passages in the Old Testament. ನಾವು ಒಂದು ಹಳೆ ಒಡಂಬಡಿಕೆಯ ಪುಸ್ತಕದಿಂದ ಒಂದು ವಚನ ಭಾಗದಿಂದ ನಾವು ಕ್ರಿಸ್ತನ ಶಿಲುಬೆಯನ್ನ ನೆರಳಾಗಿ ತೋರಿಸುವಂತ ಒಂದು ಸಂಗತಿಯನ್ನ ಅಧ್ಯಯನ ಮಾಡುವವರಾಗಿರೋಣ. In other words, when you look at the slide, you will understand that these 4 weeks in the month of September, we will be looking at the theology of the atonement of Christ. ನಾವು ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾವು ಕ್ರಿಸ್ತನ ಒಂದು ಶಿಲುಬೆಯ ವಿಷಯ ಕುರಿತಾಗಿರುವಂತಹ ಒಂದು ಯಜ್ಞ ಸಮರ್ಪಣೆಯ ದೈವಶಾಸ್ತ್ರವನ್ನ ನಾವು ನೋಡುವವರಾಗಿರುತ್ತೇವೆ. So let's all sit here with prepared hearts. ನಾವು ಈಗ ಕೇಳುತ್ತಿರುವಾಗ ನಾವು ಕುಳಿತಿರುವಾಗ ನಮ್ಮ ಹೃದಯಗಳನ್ನ ಸಿದ್ಧಪಡಿಸಿಕೊಳ್ಳೋಣ. And with an attitude of worship. ಮತ್ತು ನಾವು ಆರಾಧನೆಯ ಒಂದು ಮನೋಭಾವವನ್ನ ಇಟ್ಟುಕೊಂಡು. Because we are approaching one of the grandest themes in Holy Scripture. ಯಾಕೆಂದ್ರೆ ನಾವು ಅಧ್ಯಯನ ಮಾಡುವುದಕ್ಕೆ ಮುಂದಾಗುತ್ತಿರುವಂತದ್ದು ಬಹಳ ಪರಿಶುದ್ಧವಾದಂತ ಒಂದು ವಿಷಯ ದೇವರ ವಾಕ್ಯದಲ್ಲಿ. So in the topic of the cross foreshadowed, we will look at Exodus chapter 12. ಈ ಒಂದು ಕ್ರಿಸ್ತನ ಶಿಲುಬೆಯ ಕುರಿತಾಗಿ ನೆರಳಾಗಿ ತೋರಿಸುವಂತ ವಿಷಯವನ್ನ ನಾವು ಇದು ವಿಮೋಚನಾ ಕಾಂಡ ಪುಸ್ತಕದಿಂದ ನೋಡುವವರಾಗಿರೋಣ. Exodus 12. ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ. It's a long chapter. It has 51 verses. ಅದು ಒಂದು ಉದ್ದವಾದಂತ ಒಂದು ಚಾಪ್ಟರ್ ಆಗಿರುವಂತದ್ದಾಗಿದೆ. 51 ವಚನಗಳು ಇರುವಂತದ್ದು. So I think the most sensible thing on my part to do today is not to ask anybody to read the thing in its entirety right now. ಇದನ್ನ ಪೂರ್ಣವಾಗಿ ಯಾರಾದ್ರೂ ಓದುವುದಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ನಾನು ಕೇಳುವುದಿಲ್ಲ.
Right. You can go back home and read it, and I'm sure all of you would have read it at some point of your life or the other. ಇದನ್ನ ನೀವು ನಿಮ್ಮ ಮನೆಗಳಲ್ಲಿ ನೀವು ಸಮಯ ಸಿಕ್ಕುವಾಗ ನೀವು ಓದಿರಿ ಮತ್ತು ಇದನ್ನ ನೀವು ಓದಿರ್ತೀರಿ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನಾನು ನಂಬುತ್ತೇನೆ. But we'll be looking at how the cross is foreshadowed in the ಆದರೆ Old ನಾವು Testament in this particular passage. ಆದರೆ ನಾವು ಈ ಒಂದು ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಕ್ರಿಸ್ತನ ಶಿಲುಬೆ ಅದು ನೆರಳಾಗಿ ತೋರಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುವವರಾಗಿರೋಣ. And how Jesus Christ is the Passover lamb. ಮತ್ತು ಯಾವ ರೀತಿಯಾಗಿ ಕ್ರಿಸ್ತನು ತಾನೇ ಪಸ್ಕ ಹಬ್ಬದ ಕುರಿಮರಿ ಎಂಬುದಾಗಿ ನಾವು ನೋಡುವವರಾಗಿರೋಣ. Like I said, let's sit here with prepared hearts and with an attitude of worship. ನಾವು ನಮ್ಮ ಮನಸ್ಸನ್ನ ಸಿದ್ಧಪಡಿಸಿಕೊಂಡು ನಾವು ಆರಾಧನೆ ಮನೋಭಾವದಿಂದ ಈ ಒಂದು ಅಧ್ಯಯನವನ್ನ ನಡೆಸುವವರಾಗಿರೋಣ. We are entering some holy ground here. ನಾವು ಪರಿಶುದ್ಧವಾದಂತ ಸ್ಥಳದಲ್ಲಿ ನಾವು ನಿಲ್ಲುವವರು ಅಥವಾ ಹೋಗುವವರಾಗಿದ್ದೇವೆ. Now, when you think about the Passover throughout history, ನಾವು ಈ ಒಂದು ಪಸ್ಕ ಹಬ್ಬದ ಕುರಿತಾಗಿ ಈ ಚರಿತ್ರೆಯಲ್ಲಿ ನಾವು ನೋಡುವಾಗ when you look at history, secular history, Israel's exodus from Egypt has been an inspiring symbol for various political movements. ನಾವು ಈ ಒಂದು ಭೌತಿಕವಾದಂತ ಲೌಕಿಕವಾದಂತ ಒಂದು ಚರಿತ್ರೆಯನ್ನ ನಾವು ನೋಡುವಾಗ ಈ ಒಂದು ಪಸ್ಕ ಹಬ್ಬದ ಒಂದು ಘಟನೆಯು ಅವರ ಒಂದು ವಿಷಯಗಳಲ್ಲಿ ಒಂದು ದೊಡ್ಡದಾದಂತ ವಿಷಯವಾಗಿ ಅದರ ಉದಾಹರಣೆಯಾಗಿ ಅದು ತೆಗೆದುಕೊಳ್ಳುತ್ತಾರೆ. So Israel's exodus from Egypt has become an inspiring symbol for various movements of political revolution. ಈ ಒಂದು ಪೊಲಿಟಿಕಲ್ ಅಥವಾ ಒಂದು ಅವರ ಒಂದು ಸಂಗತಿಗಳಲ್ಲಿ ಅವರ ಒಂದು ರೆವಲ್ಯೂಷನ್ಗಳಲ್ಲಿ ನಾವು ನೋಡುವುದಾದರೆ ಈ ಒಂದು ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಹೊರಟು ಬಂದಂತದ್ದನ್ನ ಅವರು ಚಿಹ್ನೆಯಾಗಿ ಅವರು ತೆಗೆದುಕೊಳ್ಳುವಂತರಾಗಿರುತ್ತಾರೆ. You look at England, ಇಂಗ್ಲೆಂಡ್ ದೇಶವನ್ನ ನೀವು ನೋಡುವುದಾದರೆ, or America, ಅಮೆರಿಕ ದೇಶವನ್ನಾದರೆ, or Latin America, ಅಥವಾ ಲ್ಯಾಟಿನ್ ಅಮೆರಿಕವನ್ನ ನೀವು ನೋಡುವುದಾದರೆ, the Exodus idea has been employed in their political movements. ಈ ಒಂದು ಎಕ್ಸೋಡಸ್ ಅಥವಾ ವಿಮೋಚನೆಯ ಒಂದು ವಿಷಯವು ಅವರ ಒಂದು ಪೊಲಿಟಿಕಲ್ ಅಥವಾ ಒಂದು ಪೊಲಿಟಿಕಲ್ ಒಂದು ಸಂಗತಿಯಲ್ಲಿ ಅದನ್ನು ಅವರು ಉಪಯೋಗಿಸಿಕೊಳ್ಳುವವರಾಗಿದ್ದಾರೆ. But this is very dangerous. ಆದರೆ ಇದು ಬಹಳ ಅಪಾಯಕರವಾಗಿರುವಂತದ್ದಾಗಿದೆ. Why is that? ಆದರೆ ಯಾಕೆ? Because too often people want the Exodus without the Passover. ಯಾಕೆಂದ್ರೆ ಅವರ ಒಂದು ನಿರ್ಗಮನ ಅಥವಾ ಎಕ್ಸೋಡಸ್ ವಿಮೋಚನೆ ಇದು ಅವರು ಪಸ್ಕ ಹಬ್ಬವಿಲ್ಲದೆ ಅವರು ಇದನ್ನ ಅನುಭವಿಸಬೇಕೆಂಬುದಾಗಿ ಅವರು ಬಯಸ್ತಾರೆ. People want liberation without the blood. ಅವರಿಗೆ ಒಂದು ಸ್ವತಂತ್ರ ಈ ಒಂದು ರಕ್ತ ಸುರಿಸದೆ ಅವರಿಗೆ ಬೇಕು ಎಂಬುದಾಗಿ ಅವರು ಮುಂದಾಗುತ್ತಾರೆ. People want salvation without the sacrifice. ಅವರಿಗೆ ರಕ್ಷಣೆ ಈ ಒಂದು ಯಜ್ಞ ಸಮರ್ಪಣೆ ಇಲ್ಲದೆ ಅವರಿಗೆ ಬೇಕು ಎಂಬುದಾಗಿ ಅವರು ಅನ್ನಿಸ್ಕೊಳ್ತಾರೆ. And people want freedom without the cross. ಅವರಿಗೆ ಶಿಲುಬೆ ಇಲ್ಲದೆ ಇರುವಂತ ಒಂದು ಸ್ವತಂತ್ರ ಅವರಿಗೆ ಬೇಕಾಗಿದೆ. And that's where secular history has gone completely wrong about Exodus. ಆದ್ದರಿಂದಲೇ ಒಂದು ಭೌತಿಕವಾದಂತ ಆ ಒಂದು ರಾಜಕೀಯವು ಅದು ತಪ್ಪಾಗಿ ಹೋಗಿರುವಂತ ಒಂದು ಕಾರಣವಾಗಿದೆ. But in church, ಆದ್ರೆ ದೇವರ ವಾಕ್ಯದಲ್ಲಿ the Exodus and the Passover are inseparably connected. ಈ ಒಂದು ವಿಮೋಚನೆಯು ಮತ್ತು ಈ ಒಂದು ಪಸ್ಕವು ಅದು ಎರಡೂ ಕೂಡ ಬೇರ್ಪಡಿಸಲಾಗದೇ ಇರುವಂತ ಒಂದು ವಿಷಯವಾಗಿದೆ. The one would not have happened without the other. ಈ ಒಂದು ಇಲ್ಲದಿದ್ದರೆ ಇನ್ನೊಂದು ನಡೆಯುತ್ತಿರಲಿಲ್ಲ. The events of the Passover night, ಈ ಒಂದು ಪಸ್ಕ ಹಬ್ಬದ ಒಂದು ರಾತ್ರಿಯು ಅಲ್ಲಿದ್ದ ಘಟನೆಗಳು, when Israel was actually set free from their cruel bondage in Egypt, ಈ ಒಂದು ಕ್ರೂರವಾದಂತ ಒಂದು ಗುಲಾಮತನದಿಂದ ಇಸ್ರೇಲ್ ಅಲ್ಲಿಂದ ಹೊರಗಡೆ ಬರುವುದಕ್ಕೆ ಅವರು ಇರುವಾಗ, the events of that night were the defining events of their history. ಆ ಒಂದು ರಾತ್ರಿಯಲ್ಲಿ ನಡೆದಂತಹ ಘಟನೆಗಳು ಅವರ ಒಂದು ಚರಿತ್ರೆಯಲ್ಲಿ ದೊಡ್ಡದಾದಂತ ಒಂದು ಘಟನೆಯಾಗಿ ನಾವು ನೋಡುತ್ತೇವೆ. That night to them was the beginning of their nationhood. ಯಾಕೆಂದ್ರೆ ಆ ಒಂದು ರಾತ್ರಿಯಲ್ಲಿ ಅವರ ಒಂದು ದೇಶದ ಒಂದು ಉಗಮ ನಾವು ಅಲ್ಲಿ ನೋಡಬಹುದಾಗಿದೆ. It fashioned their understanding of God. ಅವರು ದೇವರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿದಂತ ಒಂದು ಘಟನೆ ಆಗಿದೆ. In one sense, it framed their worldview. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಅವರ ಒಂದು ಅರ್ಥೈಸುವಿಕೆಯನ್ನ ಮುಟ್ಟಿದಂತ ವಿಷಯವೂ ಅದಾಗಿದೆ. It configured their laws as well. ಮತ್ತು ಅವರ ಒಂದು ನಿಯಮಗಳನ್ನ ಅದು ಹುಟ್ಟು ಹಾಕಿದಂತ ಒಂದು ಘಟನೆಯಾಗಿದೆ. It molded their social life. ಅವರ ಒಂದು ಸಾಮಾಜಿಕವಾದಂತ ಜೀವಿತವನ್ನ ಅದು ನಡೆಸಿದಂತ ಒಂದು ಘಟನೆ ಆಗಿದೆ. And it pervaded their worship.
ಮತ್ತು ಅವರು ಆರಾಧನೆ ಮಾಡುವುದಕ್ಕೆ ನಡೆಸಿದಂತ ಒಂದು ಘಟನೆ ಆಗಿದೆ. So the account that is given to us in Exodus 12 is a complex one. 12ನೇ ಅಧ್ಯಾಯದಲ್ಲಿ ವಿಮೋಚನಾ ಕಾಂಡದಲ್ಲಿ ಕೊಟ್ಟಿರುವಂತಹ ಒಂದು ವಿಷಯ ಒಂದು ದೊಡ್ಡದಾದಂತ ಒಂದು ವಿಷಯವಾಗಿದೆ. Because it's not a straightforward reporting of what happened at the Passover. ಯಾಕೆಂದ್ರೆ ಅದು ಏನಾಯಿತು ಆ ಒಂದು ಪಸ್ಕ ಆ ಒಂದು ರಾತ್ರಿಯಲ್ಲಿ ಎಂಬುದಾಗಿ ನೇರವಾಗಿ ಅಲ್ಲಿ ಕೊಟ್ಟಿಲ್ಲ. It's not a straightforward reporting of the introduction of the Passover either. ಮತ್ತು ಆ ಒಂದು ಪಸ್ಕ ಹಬ್ಬದ ಒಂದು ಪರಿಚಯವನ್ನ ಮಾಡಿಕೊಡುವಂತ ಒಂದು ಸಂಗತಿಯು ಅಲ್ಲಿ ನಾವು ನೋಡುವುದಿಲ್ಲ, ಸರಿಯಾದಂತ ಸಂಗತಿ. If you have your Bibles, please turn there and you will know what I'm talking about. ನಿಮ್ಮ ಸತಿವೇದವು ನಿಮ್ಮ ಕೈಲಿರುವುದಾದ್ರೆ, ನೀವು ಅಲ್ಲಿ ನೋಡುವುದಾದ್ರೆ, ನೀವು ಅಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಿ. I'll wait for you for about 20 seconds for you to turn there. Exodus chapter 12. ವಿಮೋಚನಾ ಕಾಂಡ 12ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನ ತಿರುಗಿಸುವುದಕ್ಕೆ ನಾನು 20 ಸೆಕೆಂಡ್ಗಳನ್ನ ಕೊಡುವವನಾಗಿರುತ್ತೇನೆ. ದಯಮಾಡಿ ನಿಮ್ಮ ಸತ್ಯವೇದಗಳನ್ನ ತಿರುಗಿಸುವುದಾದ್ರೆ ಒಳ್ಳೆಯದು. All right, I hope you all have turned there. ನೀವು ಇದನ್ನ ಈ ಒಂದು ಭಾಗಕ್ಕೆ ತೆರೆದಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. In chapter 12, if you look at verse 14, 12ನೇ ಅಧ್ಯಾಯದಲ್ಲಿ 14ನೇ ವಚನವನ್ನ ನೀವು ನೋಡುವುದಾದರೆ, and then verses 24 through 28, ಮತ್ತು 24ರಿಂದ 28ನೇ ವಚನವನ್ನ ನೋಡುವುದಾದರೆ, and then verses 43 through 49, ಮತ್ತು 43ರಿಂದ 49ನ್ನ ನೀವು ನೋಡುವುದಾದರೆ, you see instructions about how to observe the subsequent Passovers. ಇಲ್ಲಿ ಯಾವ ರೀತಿಯಾಗಿ ಮುಂದೆ ಬರುವಂತ ಈ ಒಂದು ಪಸ್ಕವನ್ನ ಆಚರಿಸಬೇಕೆಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. So these instructions have been weaved into the first Passover. ಈ ಒಂದು ನಿಯಮಗಳನ್ನ ಮೊದಲನೆಯ ಪಸ್ಕಕ್ಕೆ ಅದು ಸಂಬಂಧಿಸಲಾಗಿದೆ. And then ಅದಾದ ನಂತರ you see that there are other instructions about a related yet distinct feast called Feast of the Unleavened Bread. ಮತ್ತು ಅದರ ಜೊತೆಗೆ ಇರುವಂತ ಇನ್ನೊಂದು ಹಬ್ಬವನ್ನ ನಾವು ನೋಡುತ್ತೇವೆ, ಅಂದರೆ ಹುಳಿ ಇಲ್ಲದ ರೊಟ್ಟಿಯ ಒಂದು ಆಚರಣೆ ಹಬ್ಬ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. You see instructions about that in verses 14 through 20. ಅದನ್ನ 14ರಿಂದ 20ನೇ ವಚನದವರೆಗೆ ನೋಡಬಹುದಾಗಿದೆ. Now, even if we only look at those elements that have to do with the original first Passover, ಮತ್ತು ಆ ಒಂದು ಸಂಗತಿಗಳನ್ನ ಮೊದಲನೇ ಪಸ್ಕ ಹಬ್ಬಕ್ಕೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ, the sacrifice is given to us in verses 1 through 13. ಈ ಒಂದು ಯಜ್ಞವನ್ನ ಸಮರ್ಪಿಸುವಂತದ್ದನ್ನ ನಾವು 1ರಿಂದ 13ನೇ ವಚನದವರೆಗೆ ನೋಡಬಹುದಾಗಿದೆ. And then it's launched in verses 21 through 23. ಅದಾದ ನಂತರ ಅದಕ್ಕೆ ಸಂಬಂಧಿಸಿದಂತೆ 21ರಿಂದ ನಾವು ಅಲ್ಲಿ ನೋಡುತ್ತೇವೆ, 21 through 23. 21ರಿಂದ 23ರವರೆಗೆ. And then it's consummated in verses 29 through 42. ಮತ್ತು ಅದನ್ನ ಅವರು ಮಾಡಿರುವಂತದ್ದನ್ನ 29ರಿಂದ 32ನೇ ವಚನದವರೆಗೆ ನೋಡಬಹುದಾಗಿದೆ. And then it concludes in verses 50 and 51. ಅದರ ಒಂದು ಮುಕ್ತಾಯ 50 ಮತ್ತು 51ನೇ ವಚನದಲ್ಲಿ ನಾವು ನೋಡಬಹುದಾಗಿದೆ. And that's why I don't see that as a straightforward reporting of the introduction of the Passover. ಆದುದರಿಂದ ಇದನ್ನ ನೇರವಾಗಿ ಪಸ್ಕವನ್ನು ಯಾವ ರೀತಿಯಾಗಿ ನಡೆಸಬೇಕೆಂಬುದಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾನು ಹೇಳುವುದಿಲ್ಲ. So we're going to be looking at this chapter alone. ನಾವು ಈ ಒಂದು ಅಧ್ಯಾಯವನ್ನ ಮಾತ್ರ ನಾವು ಈಗ ನೋಡುವವರಾಗಿರುತ್ತೇವೆ. And we'll draw some conclusions from it and applications for our lives as well. ಇದರಿಂದ ನಾವು ಅನೇಕ ಸಂಗತಿಗಳನ್ನ ಕಲಿಯುವವರಾಗಿದ್ದು ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ನಾವು ನೋಡಿಕೊಳ್ಳೋಣ. We'll first look at the origin of the Passover. ನಾವು ಈ ಒಂದು ಪಸ್ಕದ ಆ ಒಂದು ಮೂಲವನ್ನ ನಾವು ನೋಡೋಣ. And the Bible clearly says that Yahweh, the Lord God of Israel, took the initiative. ನಾವು ಇದರಲ್ಲಿ ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ, ಯೆಹೋವನು ತಾನೇ ಇದರ ಮುಂದಾಳತ್ವವನ್ನು ಆತನು ತೆಗೆದುಕೊಂಡನು ಎಂಬುದಾಗಿ. Now, I just told you a while ago that the greatest danger of using the Exodus as a metaphor for human movements is ನಾನೀಗಾಗಲೇ ತಿಳಿಸಿದ ಹಾಗೆ ಈ ಒಂದು ವಿಮೋಚನಾ ಕಾಂಡದ ವಿಷಯವನ್ನ ಅವರು ರಾಜಕೀಯವಾಗಿ ಅವರು ತೆಗೆದುಕೊಳ್ಳುವುದಾದ್ರೆ ಅದಕ್ಕಿರುವಂತ ಅಪಾಯ ಏನೆಂಬುದಾಗಿ ನೋಡುವುದಾದ್ರೆ, and the greatest danger there is
It moves man into the center of the events rather than God. ಅವರು ಈ ರೀತಿಯಾಗಿ ಮಾಡುವಾಗ ಮನುಷ್ಯನನ್ನ ಕೇಂದ್ರವಾಗಿ ಇಟ್ಟುಕೊಂಡು ದೇವರನ್ನ ಅವರು ಮರೆತು ಬಿಟ್ಟುವವರಾಗಿರುವುದಾದರೆ ಅದು ದೊಡ್ಡ ಅಪಾಯಕ್ಕೆ ಗುರಿಯಾಗಿರುವಂತದ್ದಾಗಿದೆ. ಅದೇ ದೊಡ್ಡ ಅಪಾಯದ ಕಾರಣ. But when you look at the scriptures, neither the Exodus nor the Passover was a human initiative. ಆದ್ರೆ ನೀವು ದೇವರ ವಾಕ್ಯವನ್ನ ನೋಡುವುದಾದ್ರೆ ಈ ಒಂದು ವಿಮೋಚನಾ ಕಾಂಡವಾಗಲಿ ಅಥವಾ ಪಸ್ಕ ಹಬ್ಬವಾಗಲಿ ಯಾವುದು ಮನುಷ್ಯನಿಂದ ಅದು ಉಂಟಾದದಲ್ಲ. If you remember in Exodus 2, ವಿಮೋಚನಾ ಕಾಂಡ 2ನೇ ಅಧ್ಯಾಯವನ್ನ ನೀವು ಜ್ಞಾಪಕ ಮಾಡುವುದಾದರೆ, Moses with his own strength, with his own self-motivation, tried to bring some liberation, but that had failed. ಮೋಶೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಆತನು ತಾನೇ ತನ್ನ ಸ್ವಂತ ಪ್ರಯತ್ನದಿಂದ ಶಕ್ತಿಯಿಂದ ಆತನು ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡುವುದಕ್ಕೆ ಮುಂದಾಗುವಾಗ ಆತನು ಸೋತು ಹೋಗುವುದನ್ನ ನಾವು ಸ್ಪಷ್ಟವಾಗಿ ನೋಡುತ್ತೇವೆ. Now the initiative is located firmly in the hands of God. ಆದರೆ ಈಗ ನಾವು ನೋಡುವುದಾದ್ರೆ ಅದಕ್ಕೆ ಮುಂದಾಳತ್ವವನ್ನ ವಹಿಸುವವನು ದೇವರು ತಾನೇ, ಆತನ ಹಸ್ತದಲ್ಲಿ ಎಲ್ಲವೂ ಇದೆ ಎಂಬುದಾಗಿ ನೋಡುತ್ತೇವೆ. God is at the center of it all. ದೇವರು ತಾನೇ ಇದಕ್ಕೆ ಕೇಂದ್ರವಾಗಿದ್ದಾನೆ. Yahweh is taking the initiative for the Passover. ಪಸ್ಕ ಹಬ್ಬಕ್ಕೆ ಅಥವಾ ಪಸ್ಕಕ್ಕೆ ಯೆಹೋವನು ತಾನೇ ತನ್ನ ಮುಂದಾಳತ್ವವನ್ನ ವಹಿಸುವವನಾಗಿದ್ದಾನೆ. Now look at how beautifully Moses begins this particular chapter. ಮೋಶೆ ಈ ಒಂದು ಪುಸ್ತಕವನ್ನ ಯಾವ ರೀತಿಯಾಗಿ ಅದನ್ನು ಪ್ರಾರಂಭ ಮಾಡುತ್ತಾನೆ ಅಥವಾ ಈ ಒಂದು ಅಧ್ಯಾಯವನ್ನ ಯಾವ ರೀತಿಯಾಗಿ ಪ್ರಾರಂಭ ಮಾಡ್ತಾನೆ ನೋಡ್ರಿ. Look at the first verse of chapter 12. The Lord said to Moses and Aaron in Egypt. ಇಲ್ಲಿ 12ನೇ ಅಧ್ಯಾಯದ 1ನೇ ವಚನದಲ್ಲಿ ಈ ರೀತಿಯಾಗಿ ಪ್ರಾರಂಭವಾಗಿ ನೋಡುತ್ತೇವೆ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನನ ಸಂಗಡ ಮಾತಾಡಿ ಇಂತೆಂದನು. And look at the concluding sentence, the last sentence. ಮತ್ತು ಇದನ್ನ ಯಾವ ರೀತಿಗೆ ಮುಕ್ತಾಯವಾಗುತ್ತದೆ ಈ ಒಂದು ಸ್ಟೇಟ್ಮೆಂಟ್ ಎಂಬುದಾಗಿ ನೋಡಿರಿ. And on that very day the Lord brought the Israelites out of Egypt from their divisions, by their divisions. 51ನೇ ವಚನದಲ್ಲಿ ನಾವು ಓದುತ್ತೇವೆ, ಆ ದಿನದಲ್ಲಿ ಯೆಹೋವನು ಇಸ್ರೇಲರನ್ನ ಸೈನ್ಯವಾಗಿ ಐಗುಪ್ತ ದೇಶದ ಹೊರಗೆ ಬರಮಾಡಿದ್ದನು. So the chapter begins with God's activity, God's initiative. ಈ ಒಂದು ಅಧ್ಯಾಯವು ಪ್ರಾರಂಭವಾಗುವಂತದ್ದು ಯೆಹೋವನ ಒಂದು ಮುಂದಾಳತ್ವದಿಂದ. And the chapter ends and concludes with God's work. ಮತ್ತು ಈ ಒಂದು ಅಧ್ಯಾಯ ಮುಕ್ತಾಯವಾಗುವುದು ಕೂಡ ದೇವರ ಕಾರ್ಯದಿಂದಲೇ. So the entire chapter displays to us the sovereign work and the initiative of Yahweh. ಈ ಒಂದು ಪೂರ್ಣವಾದಂತ ಅಧ್ಯಾಯವನ್ನು ನಾವು ಗಮನಿಸುವುದಾದರೆ ಇದು ಯೆಹೋವನಿಂದಲೇ ಮುಂದಾಳತ್ವವನ್ನ ವಹಿಸಿಕೊಂಡು ನಡೆಸಿದಂತ ಸಾರ್ವಭೌಮನಾಗಿರುವಂತ ಒಂದು ಕಾರ್ಯವಾಗಿದೆ ಎಂಬುದಾಗಿ ನೋಡುತ್ತೇವೆ. And the main thrust of it is in verse 11. 11ನೇ ವಚನದಲ್ಲಿ ಮುಖ್ಯವಾದಂತ ಒಂದು ವಿಷಯವನ್ನ ನಾವು ನೋಡುತ್ತೇವೆ. There's a great declaration there. ಅಲ್ಲಿ ಒಂದು ದೊಡ್ಡ ಒಂದು ಮಾತನ್ನ ಅಲ್ಲಿ ತಿಳಿಸುವುದಾಗಿದೆ. It is the Lord's Passover. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು ಎಂಬುದಾಗಿ. It is the Lord's Passover. It belongs to the Lord. ಇದು ಯೆಹೋವನಿಗೆ ಸಂಬಂಧಿಸುವಂತದ್ದು ಎಂಬುದಾಗಿ ಇದರ ಅರ್ಥ. Which tells me that the Passover story is a story of the self-disclosure of Yahweh. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಇದರಿಂದ ಏನೆಂದರೆ ಇದು ಯೆಹೋವನ ಕುರಿತಾಗಿಯೇ ತಿಳಿಸುವಂತ ಅಥವಾ ಪ್ರಕಟಿಸುವಂತ ಒಂದು ವಿಷಯವಾಗಿದೆ ಈ ಒಂದು ಪಸ್ಕವು. So what does the Passover story tell us about God? ದೇವರ ಕುರಿತಾಗಿ ಪಸ್ಕ ಹಬ್ಬವು ಏನನ್ನ ತಿಳಿಸುತ್ತದೆ? Firstly, it reveals to us that God is faithful. ಇದು ಮೊದಲನೇದಾಗಿ ತಿಳಿಸುವಂತದ್ದು ದೇವರು ಆತನು ನಂಬಿಗಸ್ತನಾಗಿರುವಂತವನು ಎಂಬುದಾಗಿ. Yahweh is faithful to his word. ಯೆಹೋವನು ತನ್ನ ಮಾತಿಗೆ ತನ್ನ ವಾಕ್ಯಕ್ಕೆ ಆತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. Now generations before, God had warned Abraham. ಅನೇಕ ಸಂತತಿಗಳ ಹಿಂದೆ ಅಥವಾ ಆ ಒಂದು ಸಂತತಿಗಳಿಗೆ ಅಬ್ರಹಾಮನಿಗೆ ಯೆಹೋವನು ಆತನು ಒಂದು ಎಚ್ಚರಿಕೆ ಮಾತನ್ನ ಕೊಟ್ಟಿದ್ದನು. That his descendants would endure a prolonged period of slavery. ತನ್ನ ಸಂತತಿಯು ಅವರು ದೊಡ್ಡದಾದಂತ ಒಂದು ಕಾಲ ಅವಧಿಯಲ್ಲಿ ಅವರು ಒಂದು ಬಂಧನದಲ್ಲಿರುತ್ತಾರೆ ಎಂಬುದಾಗಿ. And God also promised him at the end of the slavery, I will punish the nation. ಆ ಒಂದು ಬಂಧನದ ನಂತರ ಒಂದು ಬಂಧನದಲ್ಲಿ ಹಾಕಿದಂತ ಒಂದು ರಾಜ್ಯವನ್ನ ನಾನು ದಂಡಿಸುತ್ತೇನೆ ಎಂಬುದಾಗಿ. I will punish the nation they serve as slaves, and afterwards they will come out with great possessions. ಅವರು ಆ ಒಂದು ದೇಶವನ್ನ ಶಿಕ್ಷಿಸಿದ ನಂತರ ಇಸ್ರೇಲ್ ಜನರವರು ಹೊರಗೆ ದೊಡ್ಡ ಒಂದು ಸಂಗತಿಯನ್ನ ತೆಗೆದುಕೊಂಡು ಬರುತ್ತಾರೆ ಎಂಬುದಾಗಿ ಅಲ್ಲಿ ದೇವರು ವಾಗ್ದಾನ ಮಾಡಿದ್ದನು. Now that is a promise that the book of Exodus recalls, I think at least 4 or 5 times.
ಈ ಒಂದು ವಾಗ್ದಾನವನ್ನ ವಿಮೋಚನಾ ಕಾಂಡ ಪುಸ್ತಕವು ಕನಿಷ್ಠ ಪಕ್ಷ 4 ಅಥವಾ 5 ಬಾರಿ ಜ್ಞಾಪಕ ಮಾಡಿ ಅದು ತಿಳಿಸುವಂತದ್ದಾಗಿದೆ. So that promise is repeated in the book of Exodus again and again. ಮತ್ತು ನಾವು ಈ ಒಂದು ವಾಗ್ದಾನವನ್ನ ಅನೇಕ ಬಾರಿ ನಾವು ಈ ಪುಸ್ತಕದಲ್ಲಿ ನೋಡುತ್ತೇವೆ. And the book of Exodus speaks of it very deliberately as a covenant that God entered. ಈ ಒಂದು ವಿಮೋಚನಕಾಂಡ ಪುಸ್ತಕವು ಯಾವ ರೀತಿಯಾಗಿ ದೇವರು ಆ ಒಂದು ಒಡಂಬಡಿಕೆಗೆ ಪ್ರವೇಶಿಸನು ಎಂಬುದಾಗಿರುವಂತಹ ವಿಷಯವನ್ನ ತಿರುಗಿ ನಮಗೆ ಜ್ಞಾಪಕ ಪಡಿಸುವಂತದ್ದಾಗಿದೆ. And it also talks of it as an oath that God swore. ಅದೇ ರೀತಿಯಾಗಿ ದೇವರು ಯಾವ ರೀತಿಯಾಗಿ ಆ ಒಂದು ಪ್ರಮಾಣ ಮಾಡಿದ್ದನು ಎಂಬುದಾಗಿ ಅದು ನಮಗೆ ಜ್ಞಾಪಕ ಪಡಿಸುತ್ತದೆ. God can be trusted not to go back on his word. ದೇವರು ಆತನು ತನ್ನ ಮಾತಿಗೆ ಎಂದಿಗೂ ಹಿಂಜಾರುವುದಿಲ್ಲ ಎಂಬುದಾಗಿ ನಾವು ಇದರಲ್ಲಿ ಆತನು ನಂಬಿಗಸ್ತನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. And indeed he did not go back on his word, for now after 430 years through the leadership of Moses the time has come to fulfill his promise. ಈಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಏನಂದ್ರೆ ನಿಜವಾಗಿಯೂ ದೇವರು ತನ್ನ ಮಾತನ್ನ ಆತನು ಹಿಂಜಾರಲಿಲ್ಲ, ಅದನ್ನ ನೆರವೇರಿಸುವುದಕ್ಕೆ ಸುಮಾರು 430 ವರ್ಷಗಳ ನಂತರ ಅದನ್ನ ಮಾಡುವುದಕ್ಕಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. Through the leadership of Moses. ಆ ಮೋಶೆಯ ಒಂದು ಮುಂದಾಳತ್ವದ ಮುಖಾಂತರ ಇದನ್ನ ಆತನು ಮಾಡುವವನಾಗಿದ್ದಾನೆ. So God is faithful. ದೇವರು ನಂಬಿಗಸ್ತನೇ ಆಗಿದ್ದಾನೆ. Number 2, God is compassionate. ಮತ್ತು ದೇವರು ಆತನು ಮನಮರುಗುವವನಾಗಿದ್ದಾನೆ. He is compassionate towards his people. ಆತನು ತನ್ನ ಜನರ ಮೇಲೆ ಕರುಣೆಯನ್ನ ಮನಮರುಗುವನ್ನ ಆತನು ಮಾಡುವವನಾಗಿದ್ದಾನೆ. The Lord heard their groans and listened to their cries for help, says the scripture. ದೇವರ ವಾಕ್ಯವು ಇಸ್ರೇಲ್ ಜನರ ಅಥವಾ ತನ್ನ ಜನರ ಒಂದು ಕೂಗನ್ನ ಕೇಳಿ ಅದಕ್ಕೆ ಸ್ಪಂದಿಸಿದನೆಂಬುದಾಗಿ ತಿಳಿಸುತ್ತದೆ. In Exodus 2 and 3 they say that he saw the misery they were in and had pity on them. ಅವರು ಯಾವ ರೀತಿಯಾಗಿ ಅವರು ಎಂತ ಒಂದು ಕಷ್ಟದಲ್ಲಿ ಅವರು ಇದ್ದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ವಿಮೋಚನಕಾಂಡ 2:23 ಓದುತ್ತೇವೆ. They were held in slavery. ಅವರು ಒಂದು ಬಂಧನದಲ್ಲಿದ್ದರು. They were forced to submit to hard labor. ಅವರು ಕ್ಲಿಷ್ಟಕರವಾದಂತ ಒಂದು ಕೆಲಸದಲ್ಲಿ ಅವರು ನಿರತರಾಗುವುದಕ್ಕೆ ಅವರನ್ನ ಒತ್ತಾಯದಿಂದ ಅವರಿಟ್ಟಿದ್ದರು. They were beaten. ಅವರನ್ನ ಹೊಡೆದರು. And they were made to make bricks without straw. ಅವರಿಗೆ ಆ ಒಂದು ಹುಲ್ಲಿಲ್ಲದೆ ಆ ಒಂದು ಇಟ್ಟಿಗೆಯನ್ನ ಮಾಡುವುದಕ್ಕೋಸ್ಕರ ಅವರಿಗೆ ಕೊಡಲ್ಪಟ್ಟಿತ್ತು. And the oppressive behavior of their captors moved the heart of God and he came down to help them. ಆ ಒಂದು ಕ್ರೂರವಾಗಿ ಅವರ ಮೇಲೆ ರಾಜ್ಯವನ್ನ ಮಾಡುತ್ತಿದ್ದಂತ ಜನರನ್ನ ನೋಡಿ ದೇವರು ಆತನು ಮನಮುರುಗಿ ಅವರ ಕೂಗನ್ನ ಕೇಳುವವನಾದಂತ ದೇವರು ನಮ್ಮ ದೇವರಾಗಿದ್ದನು. Exodus 3:7 is very clear. He came down to rescue them from the hand of the Egyptians. ಒಂದು ಐಗುಪ್ತರವರ ಕೈಯಿಂದ ಅವರನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಆತನೇ ಕೆಳಗಿಳಿದು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ ವಿಮೋಚನಕಾಂಡ 3:7. Thirdly, we see that God is just. ಮೂರನೇದಾಗಿ ದೇವರು ಆತನು ನೀತಿವಂತನು ಎಂಬುದಾಗಿ ನೋಡುತ್ತೇವೆ. The Passover reveals the justice of God among the nations. ಈ ಒಂದು ಪಸ್ಕ ಹಬ್ಬವು ಅಥವಾ ಪಸ್ಕವು ಆ ಒಂದು ರಾಜ್ಯದ ಅಥವಾ ಜನಾಂಗಗಳ ನಡುವೆ ಯೆಹೋವನು ಆತನು ನೀತಿವಂತನು ಎಂಬುದಾಗಿ ಅದು ತಿಳಿಸುತ್ತದೆ. Now by what he did, Yahweh revealed himself to be sovereign over all nations. ಆತನು ಇದನ್ನ ಮಾಡುವುದರ ಮುಖಾಂತರ ಎಲ್ಲಾ ಒಂದು ದೇಶಗಳ ಜನಾಂಗಗಳ ಮೇಲೆ ಆತನು ಸಾರ್ವಭೌಮನಾಗಿರುವಂತವನು ಎಂಬುದಾಗಿ ತಿಳಿಯಪಡಿಸಿದ್ದಾನೆ. He is not just the covenant God of Israel, but he is sovereign over all nations. ಆತನು ಇಸ್ರೇಲ್ ಜೊತೆಗೆ ಮಾತ್ರ ಒಡಂಬಡಿಕೆ ಮಾಡುವಂತ ದೇವರಾಗಿ ಅಲ್ಲ, ಆತನು ಅದು ಮಾತ್ರವಲ್ಲದೆ ಆತನು ಎಲ್ಲಾ ಜನಾಂಗಗಳ ಮೇಲೆ ಸಾರ್ವಭೌಮನಾಗಿರುವಂತ ದೇವರು ಎಂಬುದಾಗಿ ತಿಳಿಸಲ್ಪಟ್ಟಿದೆ. So as a sovereign, righteous God, he acts against all unrighteousness wherever it is found in his creation. ಆ ಒಂದು ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ಅನ್ಯಾಯವನ್ನ ಆತನು ನೋಡುತ್ತಾನೋ ಆತನು ಸಾರ್ವಭೌಮನಾಗಿ ನೀತಿವಂತನಾಗಿ ಇರುವಂತ ದೇವರು ಆತನು ತನ್ನ ಕಾರ್ಯವನ್ನ ನೀತಿವಂತಿಕೆಯನ್ನ ನಡೆಸುವನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. Fourthly, it reveals God is powerful or God is almighty. ನಾಲ್ಕನೆಯದಾಗಿ ದೇವರು ಆತನು ಶಕ್ತನು ಸರ್ವಶಕ್ತನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. Now, he did not enter into a delicate negotiation with Pharaoh as if he were a political opponent. ಇಲ್ಲಿ ನಾವು ನೋಡುವಾಗ ಫರೋಹನೊಟ್ಟಿಗೆ ದೇವರು ಆತನು ಸಾಮಾನ್ಯವಾಗಿ ಒಂದು ಒಪ್ಪಂದವನ್ನ ಮಾಡುವ ಹಾಗೆ ಆತನು ಒಂದು ರಾಜಕೀಯ ನಾಯಕರ ಹಾಗೆ ಆತನು ಮಾಡಲಿಲ್ಲ. He was not a politician on equal terms with Pharaoh. ಫರೋಹನೊಟ್ಟಿಗೆ ಸರಿಸಮಾನವಾಗಿ ಇರುವಂತ ಇನ್ನೊಬ್ಬ ರಾಜಕೀಯನಾಗಿ ಆತನು ಕಾಣಿಸಲ್ಪಡುವುದಿಲ್ಲ ದೇವರು. But Exodus 6:6 says that
He moved against Pharaoh with an outstretched arm with mighty acts of judgment. That's power. ಇಲ್ಲಿ ನಾವು ನೋಡುತ್ತೇವೆ ದೇವರ ಒಂದು ಬಲ 6:6 ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡು ಆದ್ದರಿಂದ ನನ್ನ ಹೆಸರಿನಲ್ಲಿ ಹೇಳಬೇಕಾಗಿ ನಾನು ಯೆಹೋವನು ಐಗುಪ್ತದ ನಿಮ್ಮಿಂದ ವಾಸ ಮಾಡುವ ಬಿಟ್ಟಿ ಕೆಲಸವನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನ ವಿಧಿಸಿ ನಿಮ್ಮನ್ನ ರಕ್ಷಿಸುವೆನು. ಇದು ದೇವರ ಒಂದು ಮಹಾಶಕ್ತಿಯನ್ನ ನಾವು ನೋಡುತ್ತೇವೆ. He raised his mighty hand against Pharaoh. ಫರೋಹನ ವಿರುದ್ಧವಾಗಿ ತನ್ನ ಬಲವಾದಂತ ಕೈಯನ್ನ ಆತನು ಚಾಚಿದನು. So you see the power of Yahweh as well. ಇಲ್ಲಿ ಯೆಹೋವನ ಒಂದು ಬಲವನ್ನ ನಾವು ನೋಡುತ್ತೇವೆ. So the covenant God of Israel, ಇಸ್ರೇಲೊಟ್ಟಿಗೆ ಒಡಂಬಡಿಸುವಂತಹ ದೇವರು, who is also the sovereign Lord of creation, ಯಾರು ಸೃಷ್ಟಿಗೆ ದೇವರು ಆಗಿದ್ದಾನೋ, acted in faithfulness, ಆತನು ನಂಬಿಗಸ್ತನಾಗಿ ಆತನು ನಡೆದುಕೊಂಡನು, acted in compassion, ಆತನು ಮನಮರುಗುವವನಾಗಿ ಕಾಣಿಸಿಕೊಂಡನು, showed justice, ಮತ್ತು ನೀತಿವಂತಿಕೆಯನ್ನ ತೋರ್ಪಡಿಸಿದನು, and power to grant his people liberty and freedom. ಜನರನ್ನ ಒಂದು ಅವರನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ, ಸ್ವತಂತ್ರಗೊಳಿಸುವುದಕ್ಕೋಸ್ಕರ ಆತನು ತನ್ನ ಶಕ್ತಿಯನ್ನ ಪ್ರದರ್ಶಿಸಿದನು. Now that's the origin of the Passover. ಇದೇ ಪಸ್ಕದ ಒಂದು ಮೂಲವಾಗಿದೆ. Yahweh took the initiative. ಯೆಹೋವನು ತಾನೇ ಒಂದು ಮುಂದಾಳತ್ವವನ್ನು ಆತನು ತೆಗೆದುಕೊಂಡನು. It is not any man who took any initiative about it. ಮನುಷ್ಯನು ಅದನ್ನ ತೆಗೆದುಕೊಳ್ಳಲಿಲ್ಲ. And Yahweh, who took the initiative, revealed himself or self-disclosed himself through this act. ಈ ಒಂದು ಪಸ್ಕದ ಒಂದು ಸಂಗತಿಯನ್ನ ದೇವರು ತಾನೇ ಮುಂದಾಳತ್ವವನ್ನು ತೆಗೆದುಕೊಂಡು ಆತನು ಇದನ್ನ ಪ್ರಕಟಿಸುವುದಕ್ಕೋಸ್ಕರ ಮುಂದಾದನು. So we see that God is faithful, God is compassionate, God is just, and he is powerful. ಇಲ್ಲಿ ನಾವು ನೋಡುತ್ತೇವೆ ದೇವರು ಆತನು ನಂಬಿಗಸ್ತನು, ಮನಮರುಗುವವನು, ಕರುಣೆಯನ್ನು ತೋರಿಸುವವನು ಮತ್ತು ನೀತಿವಂತನು ಮತ್ತು ಸರ್ವಶಕ್ತನು ಎಂಬುದಾಗಿ. We now see the substance of the Passover. ಮತ್ತು ಈ ಒಂದು ಪಸ್ಕ ಹಬ್ಬದ ಒಂದು ಗುರುತುಗಳನ್ನ ಅಥವಾ ಸಂಗತಿಗಳನ್ನ ನಾವಲ್ಲಿ ನೋಡುತ್ತೇವೆ. Yahweh gave the instructions for it. ಅಲ್ಲಿ ಏನನ್ನ ನಡೆಸಬೇಕು ಎಂಬುದಾಗಿ ದೇವರು ತಾನೇ ನಿಯಮಗಳನ್ನ ಕೊಟ್ಟನು. Now the Passover lies at the heart of this great redemptive and transformative act of God. ಪಸ್ಕವು ದೇವರ ಒಂದು ಹೃದಯದ ಒಂದು ವಿಮೋಚನೆಯ ಒಂದು ವಿಷಯವನ್ನ ಪ್ರಕಟಿಸುವಂತದ್ದು ಅದಾಗಿದೆ. He carefully instructed his people about how they were to celebrate it immediately prior to the Exodus. ಅವರು ಈ ಒಂದು ವಿಮೋಚನೆ ಆಗುವುದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಇದನ್ನು ಆಚರಿಸಬೇಕು ಎಂಬುದಾಗಿ ಸ್ಪಷ್ಟವಾದಂತ ನಿರ್ದೇಶನಗಳನ್ನ ಆ ಜನರಿಗೆ ಕೊಟ್ಟನು. And all the Israelites had to obey the command of the Lord. ಈ ಒಂದು ಆಜ್ಞೆಯನ್ನ, ಯೆಹೋವನ ಆಜ್ಞೆಯನ್ನ ಎಲ್ಲಾ ಇಸ್ರೇಲರು ಅವರು ಕಾಪಾಡಬೇಕಾಗಿತ್ತು. What was it that Yahweh had commanded them and why? ಏನನ್ನ ಯೆಹೋವನು ಆತನು ಆಜ್ಞಾಪಿಸಿದನು ಮತ್ತು ಯಾಕೆ ಅದನ್ನ ಮಾಡಿದನು? Now follow this argument here, please. Look at the points that we are trying to bring out and see how it's building up to a theology of the cross. ಇದು ಮುಖ್ಯವಾಗಿರುವಂತದ್ದಾಗಿದೆ ಮತ್ತು ಇದನ್ನ ಗಮನವಿಟ್ಟು ಈ ಸಂಗತಿಗಳನ್ನ ನೋಡಿರಿ ಮತ್ತು ಈ ಒಂದು ಶಿಲುಬೆ ಕುರಿತಾಗಿರುವಂತಹ ದೈವ ಬೋಧನೆಯನ್ನ ಇದು ತೋರಿಸುವಂತದ್ದಾಗಿದೆ. I said all of it together. ಈ ಎಲ್ಲವನ್ನ ಅದು ಸೇರಿಸಿ ಅದು ತೋರಿಸುವಂತದ್ದಾಗಿದೆ. All right, first thing, one of the instructions was that he set a time for it. ಮೊದಲನೇ ಒಂದು ನಿಯಮವು ಮೊದಲನೇದಾಗಿ ದೇವರು ಆತನು ಹೇಳಿದ್ದು ಒಂದು ಸಮಯವನ್ನ ಆತನು ನಿಗದಿಸಿದನು ಎಂಬುದಾಗಿ. Now God instructed his people to start the preparations for the Passover meal on the 10th day of Abib. ಅಬೀಬ್ ತಿಂಗಳಿನ 10ನೇ ದಿವಸವನ್ನ ಆತನು ಆ ಒಂದು ದಿವಸದಲ್ಲಿ ಇದನ್ನು ಆಚರಿಸಬೇಕು ಎಂಬುದಾಗಿ ಮೊದಲನೇದಾಗಿ ಆತನು ತಿಳಿಸಿದನು. On the 10th day, 10ನೇ ದಿವಸದಂದು they had to start the preparations for it. ಆ ಒಂದು ಸಂಗತಿಗಳನ್ನ ಪ್ರಾರಂಭ ಮಾಡುವುದಕ್ಕೋಸ್ಕರ ಸಿದ್ಧತೆಯನ್ನ ಅವರು ಮಾಡಬೇಕಾಗಿ ಬಂತು. Now later in Babylonian times, the month of Abib came to be known as the month of Nisan. ಮತ್ತು ಬಾಬಿಲೋನ್ ಆ ಒಂದು ದೇಶದ ಒಂದು ಸಮಯದಲ್ಲಿ ಈ ಒಂದು ಅಬೀಬ್ ತಿಂಗಳನ್ನ ನಿಸ್ಸನ್ ಎಂಬ ಒಂದು ತಿಂಗಳಾಗಿ ಅವರು ಕರೆಯುತ್ತಿದ್ದರು. Which is around March, April in our calendar. ನಮ್ಮ ಒಂದು ಕ್ಯಾಲೆಂಡರ್ ನಲ್ಲಿ ನೋಡುವುದಾದರೆ ಅದು ಮಾರ್ಚ್ ಏಪ್ರಿಲ್ ಸಮಯದ ಒಂದು ಸಮಯವಾಗಿದೆ. So the corn would be ripe, newly ripe. Sorry brother. The corn. ಈ ಒಂದು ಮೆಕ್ಕೆಜೋಳವು ಅದು ಬಂದಿರುವಂತ ಒಂದು ಸಮಯ. And so that would serve as a fitting marker that the Passover stood for a new beginning.
ಅದು ಯಾವ ರೀತಿಯಾಗಿ ಅದಕ್ಕೆ ಹೋಲಿಕೆಯಾಗಿ ನೋಡುವುದಾದರೆ ಇದು ಒಂದು ಪ್ರಾರಂಭವನ್ನ ಸೂಚಿಸುವಂತದ್ದಾಗಿದೆ ಎಂಬುದಾಗಿ ಪಸ್ಕವು ತಿಳಿಸುತ್ತದೆ. It was a fresh start for Israel as a nation. ಒಂದು ಜನಾಂಗವಾಗಿ ಇಸ್ರೇಲರಿಗೆ ಒಂದು ಹೊಸ ಪ್ರಾರಂಭವಾಗಿ ಅದು ತೋರಿಸಲ್ಪಡುತ್ತದೆ. And God also made it the first month of their holy calendar. ಮತ್ತು ದೇವರು ತಾನೇ ಆ ಒಂದು ಮೊದಲನೆಯ ತಿಂಗಳಿನ ಅವರ ಒಂದು ಕ್ಯಾಲೆಂಡರ್ ಅನ್ನ ಪ್ರಾರಂಭ ಮಾಡುವುದಕ್ಕೆ ಅದನ್ನು ಸೂಚಿಸಿದನು. And everything had to be numbered from it. ಮತ್ತು ಅಲ್ಲಿಂದ ಅವರು ಎಲ್ಲವನ್ನ ಅವರು ಸಂಖ್ಯೆಯಾಗಿ ಅವರು ನಡೆಸಬೇಕಾಗಿತ್ತು, ಅಲ್ಲಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕಾಗಿತ್ತು. So let's talk about the lamb that was taken. ಆ ಒಂದು ಕುರಿಯ ಕುರಿತಾಗಿ ಅವರು ತೆಗೆದುಕೊಂಡಂತ ಕುರಿಯ ಕುರಿತಾಗಿ ನಾವು ನೋಡೋಣ. ಮೊದಲನೇದಾಗಿ, so this victim was to be killed 4 days later at twilight. ಈ ಒಂದು ಕುರಿಯು ಅಥವಾ ವಧಿಸಲ್ಪಡುವಂತ ಒಂದು ಪ್ರಾಣಿಯು ಅದು 4 ದಿವಸಗಳಾದ ನಂತರ ಸಾಯಂಕಾಲ ವೇಳೆಯಲ್ಲಿ ಅವರು ಕೊಲ್ಲಬೇಕಾಗಿತ್ತು. The Hebrew word literally means between the two evenings. ಆ ಒಂದು ಟ್ವೈಲೈಟ್ ಎಂಬುದಾಗಿ ಇಬ್ರಿಯ ಪದದಲ್ಲಿ ನಾವು ನೋಡುವುದಾದ್ರೆ 2 ಸಾಯಂಕಾಲಗಳ ನಡುವೆ ಎಂಬುದಾಗಿ. And the rabbis took this to mean between 3 o'clock in the afternoon and the sunset. ಇದನ್ನ ರಬ್ಬಿಗಳು ಅವರು ಈ ರೀತಿಯಾಗಿ ತೆಗೆದುಕೊಂಡ್ರು, ಏನಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ ಸೂರ್ಯ ಅಸ್ತಮವಾಗುವ ಒಂದು ಸಮಯದವರೆಗೆ ಎಂಬುದಾಗಿರುವಂತ ಸಮಯವನ್ನ ತೆಗೆದುಕೊಂಡರು. Now notice between 3 o'clock and evening, which is about 6 o'clock in the evening. 3 ರಿಂದ 6 ಗಂಟೆ ಸಾಯಂಕಾಲವರೆಗೂ ಎಂಬುದಾಗಿ ಅದನ್ನ ಗಮನವನ್ನ ನಾವು ನೋಡೋಣ. Now we'll see later that this time is very significant. It will prove to be significant in our theology. ಯಾಕೆಂದ್ರೆ ಈ ಒಂದು ಸಮಯ ಅದು ದೈವಶಾಸ್ತ್ರಕ್ಕೆ ಅಧ್ಯಯನ ಮಾಡುತ್ತಿರುವಂತ ಇದು ಬಹಳ ಮುಖ್ಯ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. Now that night they were to eat the roasted flesh of the sacrifice at a family meal. ಈ ಒಂದು ವಧಿಸಿದಂತ ಕುರಿಯ ಒಂದು ಸುಟ್ಟಿದಂತ ಒಂದು ಮಾಂಸವನ್ನ ಕುಟುಂಬವಾಗಿ ಅವರು ತಿನ್ನಬೇಕಾಗಿ ಬಂತು. Sacrifices were usually offered during the day. ಸಾಮಾನ್ಯವಾಗಿ ನೋಡುವುದಾದರೆ ಈ ಒಂದು ಯಜ್ಞವನ್ನ ಬೆಳಗಿನ ಜಾವದಲ್ಲಿ ಅವರು ಸಮರ್ಪಿಸುತ್ತಾರೆ. But this was offered in the evening. ಆದರೆ ಇದನ್ನ ಅವರು ಸಮರ್ಪಿಸುವಂತದ್ದು ಸಾಯಂಕಾಲ ವೇಳೆಯಲ್ಲಿ ಎಂಬುದಾಗಿ ನೋಡುತ್ತೇವೆ. And consumed at night. ಮತ್ತು ರಾತ್ರಿಯೇ ಅದನ್ನ ಅವರು ತಿನ್ನಬೇಕಾಗಿತ್ತು. Why is that? ಯಾಕೆ ಈ ರೀತಿಯಾಗಿ? Because during the day the Egyptians would have kept them busy. ಯಾಕೆಂದ್ರೆ ಬೆಳಗ್ಗೆ ಐಗುಪ್ತ್ಯರು ಅವರನ್ನ ಕೆಲಸದಲ್ಲಿ ಅವರು ನಿರತರಾಗುವಂತೆ ಅವರು ಮಾಡುತ್ತಿದ್ದರು. And also, ಮತ್ತು ಅದು ಮಾತ್ರವಲ್ಲದೆ, after the visit of the destroying angel, ಆ ಒಂದು ಸಂಹಾರ ದೂತನು ಆತನು ಬಂದು ಎಲ್ಲವನ್ನ ನಾಶ ಮಾಡಿದಾಗ, they were to make a hasty exit from Egypt under the cover of darkness. ಮತ್ತು ಅವರು ಆ ಒಂದು ಸಂಹಾರ ಆದ ನಂತರ ಆ ಒಂದು ತುರ್ತಾಗಿ ಅವರು ಆ ರಾತ್ರಿಯಲ್ಲಿ ಅವರು ಹೊರಗೆ ಹೋಗಬೇಕಾಗಿತ್ತು, ನಿರ್ಗಮನ ಮಾಡಬೇಕಾಗಿತ್ತು. So Yahweh set a time for it. He gave instructions about the time. ಆದ್ದರಿಂದ ಯೆಹೋವನು ತಾನೇ ಈ ಒಂದು ಸಮಯವನ್ನ ನಿಗದಿಪಡಿಸಿದ್ದನು. Next one, a victim is chosen. ಎರಡನೇದಾಗಿ ನಾವು ನೋಡುತ್ತೇವೆ, ಒಂದು ವಧಿಸಲ್ಪಡುವಂತ ಪ್ರಾಣಿಯನ್ನ ಅವರು ಆರಿಸಬೇಕಾಗಿತ್ತು. God also gave very careful instructions about the nature of the sacrificial animal they were to choose. ಯಾವ ರೀತಿಯಾಗಿ ಇದನ್ನ ಅವರು ಆಯ್ಕೆ ಮಾಡಬೇಕೆಂಬುದಾಗಿ ಕೂಡ ದೇವರು ತಾನೇ ಅವರಿಗೆ ನಿರ್ದೇಶನಗಳನ್ನ ಕೊಟ್ಟಿದ್ದನು. If you read the chapter, you will see that either a lamb or a young goat is permitted to be taken. 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು, ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು ಎಂಬುದಾಗಿ. But it's not any old lamb or goat that is permitted. ಅದು ಒಂದು ವಯಸ್ಸಾಗಿರುವಂತ ಆಡು ಅಥವಾ ಕುರಿ ಎಂಬುದಾಗಿ ಅಲ್ಲ. The selected animal had to conform to certain specifications. ಆ ಒಂದು ಆಯ್ಕೆ ಮಾಡಿದಂತ ಒಂದು ಪ್ರಾಣಿಯು ಕೆಲವು ಸಂಗತಿಗಳನ್ನ ಅದು ಪರಿಪೂರ್ಣ ಮಾಡಬೇಕಾಗಿ ಬಂತು. It had to be sufficient to feed a family. ಅದು ಒಂದು ಕುಟುಂಬಕ್ಕೆ ಆಹಾರವಾಗಿ ಅದು ಆಗಿರುವಂತ ಒಂದು ಪ್ರಾಣಿಯಾಗಿರಬೇಕು. But it shouldn't be more than necessary for a family. ಆದರೆ ಅದಕ್ಕಿಂತ ಹೆಚ್ಚಾಗಿರುವಂತ ಒಂದು ದೊಡ್ಡ ಪ್ರಾಣಿ ಆಗಿರಬಾರದು. This is to make sure there's no wastage. ಅದರ ಅರ್ಥ ಇದಕ್ಕೆ ಯಾವ ಒಂದು ವೇಸ್ಟ್ ಆಗಬಾರದು ಎಂಬುದಾಗಿ. And the sacrifice had to be consumed completely. ಮತ್ತು ಆ ಒಂದು ಯಜ್ಞವನ್ನ ಸಂಪೂರ್ಣವಾಗಿ ಅವರು ತಿನ್ನಬೇಕಾಗಿ ಇರುವಂತದ್ದಾಗಿರುವಂತ ಪ್ರಾಣಿ. And if one animal proved to be too much for one family, ಒಂದು ವೇಳೆ ಆ ಒಂದು ಪ್ರಾಣಿಯು ಒಂದು ಕುಟುಂಬಕ್ಕೆ ಹೆಚ್ಚಾಗಿ ಕಂಡು ಬರುವುದಾದರೆ, they were encouraged to share it with other families. ಅದನ್ನ ಇನ್ನೊಂದು ಕುಟುಂಬ ಜೊತೆಗೆ ಅವರು ಹಂಚಿಕೊಳ್ಳಬಹುದು ಎಂಬುದಾಗಿ ಕೂಡ ತಿಳಿಸಲ್ಪಟ್ಟಿದೆ.
The point is, the sacrifice was precious and it is not to be discarded or seen as rubbish. ಇದರ ಅರ್ಥ ಏನೆಂದರೆ ಈ ಒಂದು ಯಜ್ಞವು ಬಹಳ ಅಮೂಲ್ಯವಾಗಿರುವಂತದ್ದು ಮತ್ತು ಇದನ್ನ ಕಸವೆಂಬುದಾಗಿ ಎಣಿಸಬಾರದು ಎಂಬುದಾಗಿ. And then the Lord said in verse 5, the animal you choose or animals you choose must be a year-old males without defect. ಆ ಒಂದು 5ನೇ ವಚನದಲ್ಲಿ ಅಲ್ಲಿ ನೋಡುತ್ತೇವೆ, ದೇವರು ಹೇಳುವಂತದ್ದು ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು ಎಂಬುದಾಗಿ. So the stress here is on the need for the sacrifice to be perfect. ಇಲ್ಲಿ ಒಂದು ಮುಖ್ಯತ್ವವನ್ನ ಪಡೆದುಕೊಳ್ಳುವಂತದ್ದು ಏನೆಂದ್ರೆ ಆ ಒಂದು ಯಜ್ಞವು ಪರಿಪೂರ್ಣವಾಗಿರಬೇಕೆಂಬುದೇ. And in the ancient Near East, people thought that an animal achieved its perfection in the prime of its life, around 1 year old. ಆ ಒಂದು ಪೂರ್ಣಾಂಗವಾಗಿರುವಂತ ಒಂದು ಸ್ಥಿತಿಗೆ ಯಾವಾಗ ಬರುತ್ತದೆ ಎಂಬುದಾಗಿ ಹೇಳುವುದಾದ್ರೆ 1 ವರ್ಷದ ಒಂದು ಅವಧಿಯಲ್ಲಿ ಎಂಬುದಾಗಿ ಆ ಒಂದು ಪ್ರದೇಶದಲ್ಲಿ ಮಿಡಲ್ ಈಸ್ಟ್ ಇದ್ದಂತಹ ಜನರು ನಂಬುತ್ತಿದ್ದರು. So the Israelites were being told that they must offer God the best of their flock. ಇಸ್ರೇಲರಿಗೆ ದೇವರು ತಿಳಿಸುವಂತದ್ದು ಬಹಳ ಒಂದು ಮುಖ್ಯವಾಗಿ ಅಥವಾ ಬಹಳ ಒಂದು ಉತ್ತಮವಾದಂತ ಯಜ್ಞವನ್ನು ಅವರು ಸಮರ್ಪಿಸಬೇಕೆಂಬುದಾಗಿ ದೇವರು ಅಪೇಕ್ಷಿಸಿದನು. Not any cheaper animals suffering from some illness or old age. ವಯಸ್ಸಾಗಿ ಅಥವಾ ಈ ಒಂದು ಕಾಯಿಲೆಗಳಿಂದ ಇರುವಂತ ಒಂದು ಯಜ್ಞವನ್ನಲ್ಲ. And the designated animal had to be then kept for about 4 days. ಈ ಒಂದು ಆಯ್ಕೆ ಮಾಡಿದಂತ ಈ ಒಂದು ಪೂರ್ಣಾಂಗವಾದಂತ ಮರಿಯು ಅದು 4 ದಿವಸಗಳನ್ನ ಅವರು ಇಟ್ಟುಕೊಳ್ಳಬೇಕಾಗಿತ್ತು. This was to ensure that the animal was ritually pure at that time of its death. ಯಾಕೆಂದರೆ ಅವರು ಆ ಒಂದು ರಿಚುವಲ್ ಪ್ರಕಾರ ಅದು 4 ದಿವಸಗಳಾದ ನಂತರವೂ ಕೂಡ ಅದು ಪೂರ್ಣಾಂಗವಾಗಿಯೇ ಇರಬೇಕು, ಯಾವುದು ಕುಂದು ಬರಬಾರದೆಂಬುದಾಗಿ ಅದನ್ನ ನೋಡಿಕೊಳ್ಳಬೇಕಾಗಿತ್ತು. Or that it reached the standard of perfection that God required of it. ಮತ್ತು ದೇವರು ಆ ಒಂದು ಅಪೇಕ್ಷಿಸಿದಂತ ಒಂದು ಪೂರ್ಣಾಂಗತನವನ್ನ ಅವರು ಕಾಪಾಡಬೇಕಾಗಿತ್ತು. And in those 4 days, others could come and inspect the animal. ಮತ್ತು ಆ ಒಂದು ದಿವಸಗಳಲ್ಲಿ ಆ ಒಂದು 4 ದಿವಸದ ಅವಧಿಯಲ್ಲಿ ಬೇರೆಯವರು ಕೂಡ ಬಂದು ಅದನ್ನ ಪರೀಕ್ಷೆ ಮಾಡಬಹುದಾಗಿತ್ತು. And so nobody could cheat on what they offered to God. ಆದ್ರಿಂದ ಯಾರು ಕೂಡ ಮೋಸ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ, ದೇವರಿಗೆ ಏನನ್ನ ಸಮರ್ಪಿಸುತ್ತಿದ್ದೇವೆ ಎಂಬುದಾಗಿ. So nothing less than perfection would be adequate as an offering to God. ದೇವರಿಗೆ ಯಜ್ಞವನ್ನ ಬೇಕಾಗಿರುವಾಗ ಅದು ಪೂರ್ಣಾಂಗವಾಗಿಯೇ ಇರಬೇಕು, ಯಾವ ಒಂದು ಹೆಚ್ಚು ಕಡಿಮೆ ಇಲ್ಲ. Thirdly, ಮೂರನೇದಾಗಿ the blood is smeared. ಆ ಒಂದು ರಕ್ತವನ್ನ ಆ ಒಂದು ಪೋಷಿಸುವಂತದ್ದು. When the time came for the animal to have its throat slit, ಆ ಒಂದು ಮರಿಯ ಅಥವಾ ಕುರಿ ಅಥವಾ ಆಡನ ಒಂದು ಕತ್ತನ್ನ ಅವರು ಕೊಯ್ಯುವ ಒಂದು ಸಮಯ ಬಂದಾಗ its blood was to be caught in a basin. ಆ ಒಂದು ಬೋಗಲಿನಲ್ಲಿ ಆ ಒಂದು ರಕ್ತವನ್ನ ಅವರು ಕಲೆಕ್ಟ್ ಮಾಡಬೇಕಾಗಿ ಬಂತು. And using a hyssop plant, ಮತ್ತು ಹಿಸ್ಸೋಪ್ ಗಿಡವನ್ನ ಅವರು ತೆಗೆದುಕೊಂಡು the blood was to be smeared around the sides and the top of the door frame. ಆ ಬರಲನ್ನ ತೆಗೆದುಕೊಂಡು ಬಟ್ಟಲಿರುವ ರಕ್ತವನ್ನ ಬಾಗಿಲ ಮೇಲಣ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಅವರು ಹಚ್ಚಬೇಕಾಗಿತ್ತು. Now notice, the blood had to be not only shed, but the blood had to be applied. ನೋಡಿರಿ, ಇಲ್ಲಿ ಈ ಒಂದು ರಕ್ತವು ಸುರಿಸಲ್ಪಡುವುದು ಮಾತ್ರವಲ್ಲದೆ ಅದನ್ನ ಅವರು ಹಚ್ಚಬೇಕಾಗಿ ಬಂತು. It was not just drained from the victim or the lamb, but it had to be appropriated by those who wish to be saved from the death. ಇಲ್ಲಿ ನಾವು ಮುಖ್ಯವಾಗಿ ನೋಡುತ್ತೇವೇನೆಂದ್ರೆ ಆ ಒಂದು ಮರಿಯಿಂದ ಆ ಒಂದು ರಕ್ತವನ್ನ ಅವರು ಹೊರಗೆ ತೆಗೆದುಕೊಳ್ಳುವುದು ಮಾತ್ರವಲ್ಲದೆ ಆ ರಕ್ತವನ್ನ ಅವರು ರಕ್ಷಣೆಗೋಸ್ಕರ ಅವರು ಅದನ್ನ ಹಚ್ಚಿಕೊಳ್ಳಬೇಕಾಗಿತ್ತು ಆ ಒಂದು ನಿಲುವು ಪಟ್ಟಿ ಬಾಗಿಲ ಮೇಲೆ. Now this blood was to be the sign that would ward off the destroying angel as he visited Egypt that night. ಆ ಒಂದು ಐಗುಪ್ತ ದೇಶವನ್ನ ಮತ್ತು ಇಸ್ರೇಲ್ ಆ ಒಂದು ಪಾಳೆಯವನ್ನ ಸಂದರ್ಶಿಸಿದಂತ ಸಂಹಾರ ದೂತನು ಅಲ್ಲಿಂದ ಬೇರೆ ಕಡೆ ಹೋಗಬೇಕೆಂಬುದಾಗಿರುವಂತ ಒಂದು ಸೂಚನೆ ಆ ಒಂದು ನಿಲುವು ಪಟ್ಟಿ ಮೇಲೆ ಲೇಪಿಸಿದಂತ ರಕ್ತವು ಅದಾಗಿತ್ತು. And the blood was the means by which the Israelite families would gain protection. ಆ ಒಂದು ರಕ್ತದ ಮುಖಾಂತರ ಇಸ್ರೇಲ್ ಜನರು ಅವರು ರಕ್ಷಣೆಯನ್ನ ಹೊಂದುವವರಾಗಿರುತ್ತಿದ್ದರು. Now the word used here is a sign. ಇಲ್ಲಿ ಉಪಯೋಗಿಸಿದಂತ ಒಂದು ಪದವು ಚಿಹ್ನೆಗೆ ಅದು ಉಪಯೋಗಿಸುವಂತ ಒಂದು ಪದವಾಗಿದೆ. It does not simply mean a marker. ಒಂದು ಗುರುತಾಗಿ ಮಾತ್ರವಲ್ಲ, as of any colorful substance would do.
ಯಾವುದಾದ್ರೂ ಒಂದು ಬಣ್ಣವನ್ನ ಗುರುತು ಮಾಡುವುದು ಹಾಗೆ ಅಲ್ಲ. There is an important principle here. ಇದಕ್ಕೆ ಒಂದು ಮುಖ್ಯವಾದಂತ ಒಂದು ನಿಯಮವಿದೆ. In the blood was the life of the creature, the vitality of life. ಯಾಕೆಂದ್ರೆ ಆ ಒಂದು ರಕ್ತದಲ್ಲಿ ಆ ಒಂದು ಪ್ರಾಣಿಯ ಪ್ರಾಣವು ಅದರಲ್ಲಿತ್ತು. It is the life that was given as a substitute that provided life for Israel. ಆ ಒಂದು ಪ್ರಾಣಿಯಲ್ಲಿ ಇದ್ದಂತ ಜೀವವು ಇಸ್ರೇಲ್ ಜನಕ್ಕೆ ಬದಲಾಗಿ ಜೀವವನ್ನ ಕೊಡುವಂತದ್ದಾಗಿತ್ತು. Now, somebody asked me this question. ಒಬ್ಬರು ಈ ರೀತಿಯಾಗಿ ನನಗೆ ಪ್ರಶ್ನೆಯನ್ನ ಕೇಳಿದರು. Revant, if the Israelites had smeared red paint on their door frames, would they have been saved? ಈ ರೀತಿಯಾಗಿ ಅವರು ಕೇಳಿದರು. ಏನೆಂದರೆ, ರೇವಂತ್ ರವರೇ, ಈ ಒಂದು ಬಾಗಿಲಿನ ಮೇಲೆ ರೆಡ್ ಪೇಂಟ್ ಅನ್ನ ಬಣ್ಣವನ್ನ ಅವರು ಹಚ್ಚಿದರೆ ಅವರಿಗೆ ರಕ್ಷಣೆ ದೊರೆಯುತ್ತಿತ್ತೋ ಎಂಬುದಾಗಿ. That's just missing the point completely. ಅದು ಪೂರ್ಣವಾಗಿ ಇದರ ಒಂದು ಮುಖ್ಯತ್ವವನ್ನ ಅದು ಅರ್ಥ ಮಾಡಿಕೊಳ್ಳದೆ ಇರುವಂತದ್ದಾಗಿದೆ. So the point there is not mere smearing of blood there. ಅಲ್ಲಿ ಮುಖ್ಯವಾಗಿ ಅಲ್ಲಿ ಹಚ್ಚುವಂತದ್ದು ಅಥವಾ ಲೇಪಿಸುವಂತದ್ದು ಅದು ಮುಖ್ಯತ್ವವನ್ನ ಪಡೆದುಕೊಳ್ಳುವುದಿಲ್ಲ. The point there is that life had to be sacrificed if life had to be preserved. ಒಂದು ಜೀವವನ್ನ ಸಂರಕ್ಷಿಸುವುದಕ್ಕೋಸ್ಕರ ಒಂದು ಜೀವವನ್ನ ಅಲ್ಲಿ ವಧಿಸಬೇಕಾಗಿರುವಂತದ್ದಾಗಿತ್ತು. ಅದೇ ಮುಖ್ಯತ್ವವನ್ನ ಪಡೆದುಕೊಳ್ಳುವಂತ ಒಂದು ರಕ್ತದ ಒಂದು ಯಜ್ಞವಾಗಿದೆ. So remember that please as we study this. ಇದನ್ನ ನಾವು ಅಧ್ಯಯನ ಮಾಡುವಾಗ ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. Number 4. ನಾಲ್ಕನೇದಾಗಿ, the flesh is eaten. ಆ ಒಂದು ಮಾಂಸವನ್ನ ಅವರು ತಿನ್ನಬೇಕಾಗಿತ್ತು. Once the blood had been applied to the door frames, ಆ ಒಂದು ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ ಒಂದು ರಕ್ತವನ್ನ ಅವರು ಲೇಪಿಸಿದಾಗ, the dead animal had to be roasted. ಆ ಒಂದು ಸತ್ತಂತ ಒಂದು ಪ್ರಾಣಿಯ ಒಂದು ಮಾಂಸವನ್ನ ಅವರು ಸುಡಬೇಕಾಗಿತ್ತು. And then totally consumed by the family. ಆ ಒಂದು ಕುಟುಂಬವು ಅದನ್ನ ಸಂಪೂರ್ಣವಾಗಿ ಅವರು ತಿನ್ನಬೇಕಾಗಿತ್ತು. The meal meant that life was not only laid down, but life was imparted. ಆ ಒಂದು ಅವರು ಸೇವಿಸುವಂತ ಆಹಾರದ ಅರ್ಥವೇನೆಂದ್ರೆ, ಅಲ್ಲಿ ಒಂದು ಪ್ರಾಣಿಯ ಒಂದು ಜೀವವು ಅವರಿಗೆ ಜೀವವನ್ನು ಕೊಡುವುದಕ್ಕೋಸ್ಕರ ಅಲ್ಲಿ ಸಮರ್ಪಿಸುವಂತದ್ದಾಗಿತ್ತು ಎಂಬುದಾಗಿ ಅರ್ಥ. So the sacrificial animal gave life to the family. ಆ ಒಂದು ಕುಟುಂಬಕ್ಕೆ ವಧಿಸಿದಂತ ಒಂದು ಪ್ರಾಣಿಯು ಅವರಿಗೆ ಜೀವವನ್ನ ಕೊಟ್ಟಿತ್ತು. By being a substitute for them. ಅವರಿಗೆ ಬದಲಾಗಿ ಅದು ವಧಿಸಲ್ಪಟ್ಟಿತ್ತು. Now the instructions about the meal are given in meticulous detail. You can read that. ಆ ಒಂದು ಆಹಾರವನ್ನ ಯಾವ ರೀತಿಯಾಗಿ ಅವರು ತಿನ್ನಬೇಕೆಂಬುದಾಗಿರುವಂತದ್ದನ್ನ ಬಹಳ ಸ್ಪಷ್ಟವಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. And we'll see later that all these details gain greater significance as they were applied to the death of the Lord Jesus Christ. ಇದರ ಒಂದು ಮುಖ್ಯತ್ವ ಯಾವ ರೀತಿಯಾಗಿ ಅವರು ಹಚ್ಚಿದರು ತಿಂದರು ಎಂಬುದಾಗಿರುವಂತ ಮುಖ್ಯತ್ವ ಕರ್ತನ ಒಂದು ಮರಣವನ್ನ ಅಲ್ಲಿ ನಾವು ನೋಡುತ್ತೇವೆ. Now before looking at the meaning of what all this means, ಈ ಎಲ್ಲದರ ಅರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ, we describe the event of the Passover. ಇಲ್ಲಿ ಪಸ್ಕ ಹಬ್ಬದ ಅಥವಾ ಪಸ್ಕದ ಒಂದು ವಿಷಯವನ್ನ ನಾವು ನೋಡಿದ್ದೇವೆ. But we're going to look at for the next 25 minutes. ಇನ್ನು 25 ನಿಮಿಷ ನಮ್ಮ ಕೈಯಲ್ಲಿ ಇರುವಾಗ ಅಲ್ಲಿ ನಾವು ನೋಡುವಂತದ್ದು, we're going to look at why God acted in this way and what was accomplished on the night of the first Passover. ಯಾಕೆ ಈ ಒಂದು ಮೊದಲನೇ ಒಂದು ಪಸ್ಕ ರಾತ್ರಿಯಲ್ಲಿ ದೇವರು ಇದನ್ನ ಮಾಡಿದನು, ಇದರಿಂದ ಏನು ಲಾಭ ಬಂತು ಎಂಬುದಾಗಿ ನೋಡೋಣ. We'll look at the achievements of the Passover. ಆ ಒಂದು ಪಸ್ಕದಿಂದ ಆದಂತ ಒಂದು ವಿಷಯಗಳನ್ನ ಅಥವಾ ಅದರಿಂದ ಬಂದಂತ ಲಾಭದ ಕುರಿತಾಗಿ ನಾವು ನೋಡೋಣ. Yahweh's intentions in the Passover. ಯೆಹೋವನ ಒಂದು ಪಸ್ಕದ ಒಂದು ಆಲೋಚನೆಗಳು. I'd like to look at 5 distinct related outcomes accomplished by God on the first Passover. ಮೊದಲನೇ ಪಸ್ಕದಲ್ಲಿ ದೇವರು ತಾನೇ ಆತನು ಮಾಡಿದಂತ ಈ ಒಂದು ಪಸ್ಕದ ಮುಖಾಂತರ ದೇವರಿಗೆ ಆದಂತ ಸಾಧನೆಯನ್ನ ನಾವು ನೋಡೋಣ. 5 distinct things. 5 ಸಾಧನೆಗಳನ್ನ ನಾವು ನೋಡೋಣ. They were works of both judgment and salvation. ಅದು ರಕ್ಷಣೆಯ ಮತ್ತು ನ್ಯಾಯ ತೀರಿಸುವಿಕೆಯ ವಿಷಯವನ್ನ ತೋರಿಸುವಂತದ್ದಾಗಿದೆ. And each of these you will see is a revelation about the character of God and how awesome and wondrous he is. ಇದು ದೇವರ ಒಂದು ಗುಣಲಕ್ಷಣವನ್ನ ಅದು ತೋರಿಸುತ್ತದೆ, ಅದು ಯಾವ ರೀತಿಯಾಗಿ ಭಯಂಕರವಾಗಿಯೂ ಅದ್ಭುತವಾಗಿಯೂ ಇದೆ ಎಂಬುದಾಗಿ.
Firstly and very quickly, ಮೊದಲನೇದಾಗಿ ಮತ್ತು ವೇಗವಾಗಿ ನೋಡುವುದಾದರೆ, God is judged. God is judge. He judged the sinful people. ದೇವರು ಆತನು ನ್ಯಾಯ ತೀರಿಸುವವನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ, ಪಾಪಿಗಳ ವಿರುದ್ಧವಾಗಿ ನ್ಯಾಯ ತೀರಿಸುವವನಾಗಿದ್ದಾನೆ. The night that brought such tremendous joy to the nation of Israel, ಆ ಒಂದು ಇಸ್ರೇಲ್ ಜನಾಂಗಕ್ಕೆ ಆ ಒಂದು ರಾತ್ರಿ ಬಹಳ ಸಂತೋಷವನ್ನ ಕೊಟ್ಟಿದ್ದಕ್ಕೆ ಕಾರಣ, was the same night that was going to bring deep grief to the Egyptians. ಆ ಒಂದು ಅದೇ ರಾತ್ರಿ ಅವರಿಗೆ ಸಂತೋಷವನ್ನ ಕೊಟ್ಟಿದ್ದ ರಾತ್ರಿಯು ಇನ್ನೊಂದು ಐಗುಪ್ತ ಜನಕ್ಕೆ ಅದು ಬಹಳ ನೋವನ್ನ ತಂದಿತ್ತು. Because that night the destroyer did his work among them. ಯಾಕೆಂದರೆ ಆ ಒಂದು ಸಂಹಾರಕನು ಆತನ ಕೆಲಸವನ್ನ ಆ ಒಂದು ರಾತ್ರಿ ಮಾಡಿದನು. The destroyer is an agent of God. He's an angel of judgment. ಆ ಒಂದು ಸಂಹಾರಕನು ಆತನು ಯೆಹೋವನ ಒಂದು ದೂತನು ಆತನು ಆಗಿದ್ದನು. Now this is the penalty that God gave the Pharaoh. ಫರೋಹನಿಗೆ ಈ ಒಂದು ಶಿಕ್ಷೆಯನ್ನ ಆತನು ಕೊಟ್ಟನು. Every firstborn person and every firstborn animal would die, would be struck down. ಚೊಚ್ಚಲ ಮಕ್ಕಳು ಅಥವಾ ಮಗನು ಮತ್ತು ಚೊಚ್ಚಲ ಪ್ರಾಣಿಯ ಮರಿಗಳು ಅದು ಸಾಯುತ್ತಿತ್ತು. Now Pharaoh's sin was catching up with him. ಫರೋಹನ ಪಾಪವು ಸಾರಿ ಬ್ರದರ್ It was catching up with him. It was rebounding on him. ಫರೋಹನ ಪಾಪವು ಆತನ್ನ ಹಿಂದಟ್ಟಿತ್ತು. In the sense, he tried to kill the Israelites when they were children, and now their children and their firstborns are dying. ನಾವು ನೋಡುತ್ತೇವೆ ಫರೋಹನು ಇಸ್ರೇಲ್ ಜನರನ್ನ ಅವರ ಮಕ್ಕಳನ್ನ ಪ್ರಾಣಿಗಳನ್ನ ಕೊಲ್ಲಬೇಕೆಂಬುದಾಗಿದ್ದನು. ಆದ್ರೆ ಈಗ ಆತನ ಜನರ ಮಕ್ಕಳು ಮತ್ತು ಪ್ರಾಣಿಯ ಮರಿಗಳು ಅದು ಸಾಯುತ್ತಿದೆ. He's now coming face to face with God and his claims. ದೇವರು ತಿಳಿಸಿದಂತ ಆ ಒಂದು ವಿಷಯಗಳನ್ನ ಆತನು ನೋಡುವವನಾಗಿ ಸಾಕ್ಷೀಕರಿಸುವವನಾಗಿ ಆತನು ಇದ್ದಾನೆ. ಈಗ Look at verse 29. 29ನೇ ವಚನವನ್ನ ನೋಡಿರಿ. Brother Rohit, can you read that please? Yeah, sure, brother. 29ನೇ ವಚನ 12ನೇ ಅಧ್ಯಾಯ 29ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅರ್ಧರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲ ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವಾನನ ಚೊಚ್ಚಲ ಮಗನವರೆಗೂ ಐಗುಪ್ತದಲ್ಲಿದ್ದ ಎಲ್ಲಾ ಚೊಚ್ಚಲು ಮಕ್ಕಳನ್ನ, ಪಶುಗಳ ಚೊಚ್ಚಲು ಮರಿಗಳನ್ನ ಸಂಹಾರ ಮಾಡಿದನು. All right, now notice this: high-born and low-born. ಇಲ್ಲಿ ನಾವು ನೋಡುತ್ತೇವೆ ಉತ್ತಮವಾದಂತ ಒಂದು ಸ್ಥಳದಲ್ಲಿಯೂ ಮತ್ತು ಕೀಳಾದಂತ ಒಂದು ಸ್ಥಳದಲ್ಲಿಯೂ ಜನಿಸಿದಂತವರು, rich and poor, ಐಶ್ವರ್ಯವಂತರು ಬಡವರು, human and animals, ಮನುಷ್ಯರು ಪ್ರಾಣಿಗಳು, all paid for the fact that they were trapped in the web of Pharaoh's evil. ಅವರೆಲ್ಲರೂ ಕೂಡ ಫರೋಹನ ಒಂದು ದುಷ್ಟತನದಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದರು. And there was a lot of wailing, universal wailing, even catastrophic wailing there. ಅವರೆಲ್ಲರೂ ಕೂಡ ಗೋಳಾಡುವುದನ್ನ ಅಲ್ಲಿ ನಾವು ನೋಡಬಹುದಾಗಿದೆ. Now the Bible is not embarrassed in identifying God as somebody who's angry at evil. ಇಲ್ಲಿ ನಾವು ನೋಡಬೇಕಾಗಿರುವಂತ ವಿಷಯ ಅಂದ್ರೆ ದೇವರು ಆತನು ದುಷ್ಟತನಕ್ಕೆ ಕೋಪಗೊಂಡಿರುವಂತ ಒಬ್ಬ ವ್ಯಕ್ತಿಯಾಗಿ ಸತ್ಯವೇದವು ಅದು ತಿಳಿಸುವುದಕ್ಕೆ ಅದು ಸೋತು ಹೋಗುವುದಿಲ್ಲ. Indeed, it is part of the glory of God that he exercises his wrath against wrongdoing and evil. ಅದು ದೇವರ ಒಂದು ಮಹಿಮೆಗಾಗಿಯೇ ದೇವರು ಆತನು ತನ್ನ ಕೋಪವನ್ನ ದುಷ್ಟತನಕ್ಕೆ ಪಾಪಕ್ಕೆ ವಿರುದ್ಧವಾಗಿ ಆತನು ತೋರ್ಪಡಿಸುವಂತ ದೇವರಾಗಿ ನಾವು ನೋಡುತ್ತೇವೆ. So God is judged. He judged the sinful people. ದೇವರು ಆತನು ನೀತಿವಂತನು, ನ್ಯಾಯ ತೀರಿಸುವಂತವನು. ಆ ಒಂದು ಪಾಪಿಗಳ ಮೇಲೆ ಆತನು ಅದನ್ನ ತೀರಿಸಿದನು. Secondly, God is living. He defeated an idolatrous people. ಎರಡನೇದಾಗಿ ದೇವರು ಆತನು ಜೀವಿಸುವಂತವನು ಮತ್ತು ವಿಗ್ರಹಾರಾಧಕರ ಜನರನ್ನ ಆತನು ಸೋಲಿಸಿದನು. The judgment against Pharaoh is also the judgment that God brings on all the gods of Egypt. ಫರೋಹನ ದೇವರು ತಂದಂತ ಒಂದು ನ್ಯಾಯ ತೀರ್ಪು ಫರೋಹನಿಗೂ ಮತ್ತು ಫರೋಹನ ದೇಶದಲ್ಲಿದ್ದಂತ ಒಂದು ವಿಗ್ರಹ ದೇವರುಗಳ ಮೇಲೆಯೂ ಕೂಡ ಅದು ಬಂದಿತ್ತು. So the contest between Egypt and Israel, ಈ ಒಂದು ಇಸ್ರೇಲರಿಗೂ ಮತ್ತು ಐಗುಪ್ತ ದೇಶದ ನಡುವೆ ಇದ್ದಂತ ಒಂದು ಸ್ಪರ್ಧೆ ಏನಂದ್ರೆ, the contest between Pharaoh and Moses, ಅದೇ ಒಂದು ಸ್ಪರ್ಧೆಯು ಇಸ್ರೇಲ್ ಮೋಶೆ ಮತ್ತೆ ಫರೋಹನ ಮಧ್ಯೆ ಇರುವಂತದ್ದು. It was not a contest merely of strength, but it was a contest of spiritual power. ಅದು ಅವರ ಒಂದು ವೈಯಕ್ತಿಕವಾದಂತ ಬಲದ ಒಂದು ಸ್ಪರ್ಧೆ ಆಗಿರಲಿಲ್ಲ, ಅದು ಆತ್ಮಿಕವಾದಂತ ಒಂದು ಸ್ಪರ್ಧೆ ಅದಾಗಿತ್ತು.
It was a contest between the living God of Israel and the impotent gods of Egypt. ಜೀವಿಸುವಂತ ದೇವರು ಮತ್ತು ಜೀವವಿಲ್ಲದೆ ಇರುವಂತ ಬಲ ಇಲ್ಲದೆ ಇರುವಂತ ವಿಗ್ರಹಗಳ ವಿರುದ್ಧ ಆ ಒಂದು ಸ್ಪರ್ಧೆ ನಡೆದಿತ್ತು. So if God was to set his people free, he not only had to defeat Pharaoh, but also had to show that the gods who held up his regime were also impotent as well. ಅಲ್ಲಿ ನಾವು ನೋಡುವುದೇನೆಂದ್ರೆ ದೇವರು ಆತನು ಮೋಶೆ ಮುಖಾಂತರ ನಡೆಸಿದ್ದು ಫರೋಹನನ್ನ ಮಾತ್ರ ಆತನು ಸೋಲಿಸುವಂತದ್ದಲ್ಲ, ಆದ್ರೆ ಫರೋಹನ ಮತ್ತು ಜನರನ್ನ ಹಿಡಿದಿಟ್ಟುಕೊಂಡಿದ್ದಂತ ಆ ಒಂದು ವಿಗ್ರಹಾರಾಧನೆಯ ಒಂದು ವಿಷಯವನ್ನು ಕೂಡ ಆತನು ಸೋಲಿಸಿದನು. Now we don't have time to get into the details of what God was affected and what they were worshipping in those days. ಇದನ್ನ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡುವುದಕ್ಕೆ, ಅಂದ್ರೆ ಅದು ಯಾವ ರೀತಿಯಾದಂತ ದೇವರುಗಳನ್ನ ಅವರು ಆರಾಧಿಸ್ತಿದ್ದರು ಎಂಬುದಾಗಿ ನೋಡುವುದಕ್ಕೆ ಸಮಯವಿಲ್ಲ. But suffice it to say that the Egyptian gods were facing a power that was far greater than they were, and that it would be inevitable that they would be defeated. ಅಲ್ಲಿ ನೋಡುವುದೇನೆಂದ್ರೆ ಐಗುಪ್ತರಿಗೆ ಅವರಿಗೆ ಅರ್ಥವಾಯಿತು ಏನೆಂದ್ರೆ ಅವರು ವಿರುದ್ಧವಾಗಿದ್ದಂತ ದೇವರು ಆತನು ಸರ್ವಶಕ್ತನು, ಎಲ್ಲರ ಮೇಲೆ ಬಲವುಳ್ಳಂತ ದೇವರು ಎಂಬುದಾಗಿ ಅವರು ಸೋಲು ಹೋಗುವುದಕ್ಕೋಸ್ಕರ ಅವರು ಇದ್ದರು ಎಂಬುದಾಗಿ ಅವರಿಗೆ ಅರ್ಥವಾಯಿತು. So God is living. He defeated an idolatrous people. ದೇವರು ಆತನು ಜೀವಿಸುವಂತವನು ಮತ್ತು ವಿಗ್ರಹಾರಾಧನೆಯ ಜನರನ್ನ ಸೋಲಿಸುವಂತವನಾಗಿದ್ದನು. Thirdly, ಮೂರನೆಯದಾಗಿ, God is redeemer. He protected a threatened people. ದೇವರು ಆತನು ವಿಮೋಚಕನು ಮತ್ತು ಆ ಒಂದು ಭಯದಲ್ಲಿ ಇದ್ದಂತ ಜನರನ್ನ, ಗುಲಾಮತನದಲ್ಲಿದ್ದಂತ ಜನರನ್ನ ಆತನು ಬಿಡಿಸಿದನು. Now the children of Israel were not automatically safe because they belonged to the nation of Israel. ಇಲ್ಲಿ ಇಸ್ರೇಲ್ ಜನರು ಇಸ್ರೇಲ್ ಜನಾಂಗಕ್ಕೆ ಸೇರಿದ ಕಾರಣದಿಂದ ಅವರು ಭದ್ರತೆಯಲ್ಲಿದ್ದರು ಎಂಬುದಾಗಿ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. They were secure only if they smeared the blood of the Passover lamb on the door frames. ಅವರು ಆ ಒಂದು ರಕ್ತವನ್ನ ಆ ಒಂದು ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ ಅವರು ಲೇಪಿಸುವುದರ ಮುಖಾಂತರವೇ ಅವರು ರಕ್ಷಣೆ ಹೊಂದುವರೆಂಬುದಾಗಿ ಅವರಿಗೆ ಅರ್ಥವಾಗಿತ್ತು. And they had to remain within the blood-marked houses and not roam around freely. ಮತ್ತು ಆ ಒಂದು ಲೇಪಿತವಾದಂತ ಆ ಒಂದು ಮನೆ ಒಳಗಡೆಯೇ ಕೂಡ ಅವರು ಇರಬೇಕಾಗಿತ್ತು, ಹೊರಗಡೆ ಹೋಗುವುದಕ್ಕೆ ಸಾಧ್ಯವಾಗಿರಲಿಲ್ಲ. So it was the death of the lamb with which they were provided with the protection they needed in the face of a judgment from God. ದೇವರ ಒಂದು ನ್ಯಾಯ ತೀರ್ಪಿನಿಂದ ಅವರಿಗೆ ಸಂರಕ್ಷಣೆ ಬಂದದ್ದು ಹೇಗೆಂದರೆ ಆ ಒಂದು ಕುರಿಮರಿಯ ಒಂದು ಯಜ್ಞದ ಮುಖಾಂತರವೇ. So this was an embryonic way of portraying the protection the blood of Christ would offer subsequent believers later. ಯಾವ ರೀತಿಯಾಗಿ ವಿಶ್ವಾಸಿಗಳಿಗೆ ಕ್ರಿಸ್ತನ ರಕ್ತವು ಅದು ಯಾವ ರೀತಿಯಾಗಿ ರಕ್ಷಣೆಯನ್ನ ಉಂಟು ಮಾಡುತ್ತದೆ ಎಂಬುದಾಗಿ, ಭವಿಷ್ಯದಲ್ಲಿ ಉಂಟು ಮಾಡುತ್ತದೆ ಎಂಬುದಾಗಿರುವಂತ ಚಿಕ್ಕದಾದಂತ ಒಂದು ಚಿತ್ರಣ ಈ ಒಂದು ಪಸ್ಕದ ಚಿತ್ರಣವಾಗಿದೆ. And in the book of Revelation, it talks about those who face the wrath of the great dragon or the ancient serpent called the devil. ಮತ್ತು ಪ್ರಕಟಣೆಯ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಈ ಒಂದು ಘಟ ಸರ್ಪದ ಒಂದು ಕೋಪದ ಕುರಿತಾಗಿ ಅಲ್ಲಿ ನಾವು ನೋಡುತ್ತೇವೆ. And he was intent on destruction. ಆತನು ಸಂಹಾರ ಮಾಡುವುದಕ್ಕೋಸ್ಕರ ಮುಂದಾಗುವಂತ ಒಬ್ಬ ವ್ಯಕ್ತಿಯಾಗಿ ನಾವು ನೋಡುತ್ತೇವೆ. But John triumphantly writes, they, that is Christian brothers and sisters, overcame him by the blood of the Lamb. ಆದರೆ ಯೋಹಾನನು ಅದನ್ನು ಬರೆಯುತ್ತಾನೆ ಏನೆಂದರೆ ಆ ಒಂದು ಕ್ರಿಸ್ತನ ರಕ್ತದ ಮುಖಾಂತರ ಆತನನ್ನ ಕ್ರೈಸ್ತ ಸಹೋದರ ಸಹೋದರಿಯರು ಜಯಿಸಿದರು ಎಂಬುದಾಗಿ. But notice the principle here. If their lives were to be spared, another life had to be forfeited in their place. ಇಲ್ಲಿ ನಾವು ನೋಡಬೇಕೇನೆಂದರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬರನ್ನ ಸಂರಕ್ಷಿಸಬೇಕಾಗಿದ್ದರೆ ಇನ್ನೊಂದು ಪ್ರಾಣಿಯು ಅಲ್ಲಿ ವಧಿಸಲ್ಪಡಬೇಕಾಗಿತ್ತು ಎಂಬುದಾಗಿ. So God graciously arranged for a lamb to be substituted and for its lifeblood to be spilled instead of theirs. ಆದ್ದರಿಂದ ದೇವರು ತಾನೇ ಅವರಿಗೆ ಬದಲಾಗಿ ಅವರನ್ನ ಉಳಿಸಬೇಕೆಂಬುದಾಗಿ ಆ ಒಂದು ಪ್ರಾಣಿಯ ವಧೆಯನ್ನ ಯಜ್ಞವನ್ನ ನಡೆಸುವುದಕ್ಕೆ ಅವರಿಗೆ ತಿಳಿಸಿದನು. And actually Hebrews 11:28 sums it up very well. ಅದನ್ನ ಇಬ್ರಿಯರಿಗೆ ಬರೆದ ಪತ್ರಿಕೆ 11:28 ನಾವು ಅದನ್ನ ಸ್ಪಷ್ಟವಾಗಿ ಇದೆಲ್ಲವನ್ನ ತಿಳಿಸುವಂತದನ್ನ ಅಲ್ಲಿ ನಾವು ನೋಡಬಹುದಾಗಿದೆ. It says, by faith Moses kept the Passover and the sprinkling of blood so that the destroyer of the firstborn would not touch the firstborn of Israel. ಚೊಚ್ಚಲ ಮಕ್ಕಳನ್ನ ಸಂಹರಿಸುವವನು ಇಸ್ರೇಲ್ನ
ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ. So as a result, the avenging angel passed over the houses of the Israelites. ಆದುದರಿಂದ ಸಂಹರಿಸುವವನು ಅಥವಾ ಸಂಹಾರದೂತನು ಅವರನ್ನ ಸಂಹಾರ ಮಾಡದೆ ಅಲ್ಲಿಂದ ಆತನು ಹಾದು ಹೋದನು. Now the message is very clear. ಇಲ್ಲಿ ಸಂದೇಶವು ಬಹಳ ಸ್ಪಷ್ಟವಾಗಿದೆ. The blood of the lamb prevented the righteous judgment of God from falling on those who deserved it. ಯಾರು ದೇವರ ಒಂದು ಕೋಪಕ್ಕೆ ಗುರಿಯಾಗಬೇಕಾಗಿರುವುದಕ್ಕೆ ಯೋಗ್ಯರಾಗಿದ್ದರೋ ಆ ಒಂದು ಪಸ್ಕ ಕುರಿಯ ರಕ್ತದ ಮುಖಾಂತರ ಅವರಿಗೆ ರಕ್ಷಣೆ ಉಂಟಾಯಿತು. ಆ ಒಂದು ನ್ಯಾಯ ತೀರ್ಪು ಅವರ ಮೇಲೆ ಬರಲಿಲ್ಲ. God is the judge. ದೇವರು ಆತನು ನ್ಯಾಯ ತೀರಿಸುವವನು ಆಗಿದ್ದಾನೆ. But God is also the redeemer and the protector. ಆದರೆ ದೇವರು ಅದೇ ರೀತಿಯಾಗಿ ಆತನು ಸಂರಕ್ಷಿಸುವವನು ವಿಮೋಚಕನೂ ಆಗಿದ್ದಾನೆ. So the death of the substitute guaranteed the life of the firstborn. ಆದ್ರಿಂದ ಆ ಒಂದು ವಧಿಸಲ್ಪಟ್ಟಂತ ಬದಲಾಗಿ ವಧಿಸಲ್ಪಟ್ಟಂತ ಒಂದು ಪ್ರಾಣಿಯ ರಕ್ತವು ಆ ಒಂದು ಜನರನ್ನ ಅದು ರಕ್ಷಿಸಿತು. Fourthly, God is savior. He delivered an oppressed people. ದೇವರು ಆತನು ರಕ್ಷಿಸುವವನಾಗಿದ್ದಾನೆ. ಆ ಒಂದು ಗುಲಾಮತನದಲ್ಲಿ ಇದ್ದಂತ ಜನರನ್ನ ಆತನು ಬಿಡುಗಡೆ ಮಾಡುವಂತನಾಗಿದ್ದಾನೆ. So these events of the Passover night led to the urgent expulsion of the children of Israel from Egypt. ಈ ಒಂದು ರಾತ್ರಿಯಲ್ಲಿ ನಡೆದಂತ ಒಂದು ಪಸ್ಕದ ಘಟನೆಯು ಆ ಐಗುಪ್ತ ದೇಶದಿಂದ ಬೇಗನೆ ಅವರು ಹೊರಡು ಹೋಗುವುದಕ್ಕೋಸ್ಕರ ಇದ್ದಂತ ನಿರ್ಗಮನದ ಒಂದು ಘಟನೆ ಆದಾಗಿ ನಾವು ನೋಡುತ್ತೇವೆ. They went out carrying Egyptian gold with them. ಐಗುಪ್ತ ದೇಶದ ಒಂದು ಚಿನ್ನವನ್ನ ಅವರು ತೆಗೆದುಕೊಂಡು ಹೋಗುವುದನ್ನ ನಾವು ಅಲ್ಲಿ ನೋಡಬಹುದು. Until that moment they had been oppressed people. ಅಲ್ಲಿಯವರೆಗೂ ಅವರು ಗುಲಾಮತನದಲ್ಲಿ ಕಷ್ಟದಲ್ಲಿ ಇದ್ದಂತ ಜನರವರಾಗಿದ್ದರು. Now freedom has come at last. ಆದರೆ ಈಗ ಕೊನೆಗೂ ಅವರಿಗೆ ಸ್ವತಂತ್ರವು ಬಂದಿದೆ. Deliverance has finally come. ಅವರಿಗೆ ಬಿಡುಗಡೆ ಬಂದೇ ಇದೆ. It came, the Bible reminds us, not because of some political settlement or even because of the genius of Moses, their leader, but the Lord brought the Israelites out of Egypt. ಅಲ್ಲಿ ನಾವು ನೋಡುತ್ತೇವೆ ಇವರಿಗೆ ಈ ಒಂದು ಬಿಡುಗಡೆ ಆಗಿದ್ದು ಮೋಶೆಯ ಒಂದು ತಲಾಂತಿನ ಮುಖಾಂತರ ಅಥವಾ ತನ್ನ ಬಲದ ಮುಖಾಂತರ ಅಥವಾ ರಾಜಕೀಯವಾಗಿ ಮಾಡಿಕೊಂಡಂತ ಒಪ್ಪಂದದ ಮುಖಾಂತರವೇನಲ್ಲ, ದೇವರ ಬಲದಿಂದಲೇ ಎಂಬುದಾಗಿ. God is their savior. ದೇವರೇ ಅವರ ರಕ್ಷಕನಾಗಿದ್ದನು. And that's why the act of Exodus became central to Israel's understanding of its identity and who God is as well. ಆದ್ದರಿಂದಲೇ ಪಸ್ಕ ಹಬ್ಬವು ಅವರ ಒಂದು ಮನಸ್ಸಿನಲ್ಲಿ, ಇಸ್ರೇಲ್ ಜನರ ಒಂದು ಮನಸ್ಸಿನಲ್ಲಿ ದೇವರು ಯಾರು, ಅವರಿಗೋಸ್ಕರ ದೇವರು ಏನನ್ನು ಮಾಡಿದ್ದಾನೆ ಎಂಬುದಾಗಿ ಅವರಿಗೆ ಅರ್ಥವಾಗಿತ್ತು. The King of the universe is indeed a savior. ಈ ಒಂದು ಪ್ರಪಂಚದ ಒಡೆಯನೂ ಅರಸನೂ ಆಗಿರುವವನು ಆತನು ರಕ್ಷಕನೂ ಆಗಿದ್ದಾನೆ. And lastly, the last achievement is God is Lord. He created a holy people. ದೇವರು ಆತನು ಕರ್ತನಾಗಿದ್ದಾನೆ ಮತ್ತು ತನಗೋಸ್ಕರ ಪರಿಶುದ್ಧ ಜನಾಂಗವನ್ನ ಆತನು ಉಂಟು ಮಾಡಿದನು. One of the Old Testament scholars that I like, Alec Motyer, he said, when bondage goes, pilgrimage begins. ಅಲೆಕ್ ಮತಿಯರ್ ಎಂಬುದಾಗಿರುವಂತ ಹಳೆ ಒಡಂಬಡಿಕೆಯ ದೇವಶಾಸ್ತ್ರ ಬೋಧಕರು ಅವರು ಈ ರೀತಿಯಾಗಿ ಹೇಳಿದರು. ಬ್ರದರ್, could you repeat that? When bondage goes, pilgrimage starts. ಆ ಒಂದು ದಾಸತನವು ಅದು ಹೋಗುವಾಗ ಪಿಲ್ಗ್ರಿಮೇಜ್ ಎಂಬುದಾಗಿ ಅಥವಾ ದೇವರನ್ನ ಹಿಂಬಾಲಿಸುವಂತ ಒಂದು ಜೀವನ ಪ್ರಾರಂಭವಾಗುತ್ತದೆ ಎಂಬುದಾಗಿ. So the meal had to be eaten by people ready to make a journey. ಆ ಒಂದು ಆಹಾರವನ್ನ ಸೇವಿಸಿದಂತ ಜನರು ಅವರು ಒಂದು ಪ್ರಯಾಣಕ್ಕೆ ಸಿದ್ಧ ಮಾಡಬೇಕಾಗಿತ್ತು. Now notice my next sentence very clearly. ಈ ಒಂದು ಮುಂದಿನ ಒಂದು ಸಾಲುಗಳನ್ನ ಗಮನಿಸಿರಿ. Once they experienced deliverance, they became a pilgrim people on a journey to the promised land. ಒಂದು ಬಿಡುಗಡೆಯನ್ನ ಅನುಭವಿಸಿದಂತ ಜನರು ಅವರು ಆ ಒಂದು ವಾಗ್ದಾನ ದೇಶದ ಕಡೆಗೆ ಅವರು ನಡೆಯುವವರಾಗಿ ನಾವು ಅಲ್ಲಿ ನೋಡುತ್ತೇವೆ. So the Passover and Exodus led to their formation as a free but a holy nation. ಈ ಒಂದು ಪಸ್ಕ ಹಬ್ಬವು ಮತ್ತು ವಿಮೋಚನೆಯು ಆ ಒಂದು ಸ್ವತಂತ್ರಕ್ಕೆ ಒಳಗಾಗಿರುವಂತ ಒಂದು ಜನಾಂಗವಾಗಿ ಅಲ್ಲಿ ನಾವು ನೋಡುತ್ತೇವೆ. They were a people set apart for God. ಅವರು ದೇವರಿಗೋಸ್ಕರ ನೇಮಿಸಲ್ಪಟ್ಟಂತ ಜನಾಂಗವಾಗಿದ್ದರು. So the achievements initiated by this one Passover meal were remarkably complete.
ಈ ಒಂದು ರಾತ್ರಿಯಲ್ಲಿ ನಡೆದಂತ ಈ ಒಂದು ಪಸ್ಕ ಘಟನೆಯು ಒಂದು ಒಂದು ಸಂಪೂರ್ಣವಾಗಿ ಅವರನ್ನ ಬಿಡುಗಡೆ ಮಾಡಿದಂತ ಒಂದು ಘಟನೆಯಾಗಿ ನಾವು ನೋಡುತ್ತೇವೆ. They included judgment of human sin. ಮನುಷ್ಯನ ಪಾಪಕ್ಕೆ ವಿರುದ್ಧವಾಗಿ ಬಂದಂತ ನ್ಯಾಯ ತೀರ್ಪಲ್ಲಿ ನೋಡುತ್ತೇವೆ. Propitiation of God's holiness. ದೇವರ ಒಂದು ಪರಿಶುದ್ಧತನವನ್ನ ಅಲ್ಲಿ ಪ್ರಕಟಿಸುವಂತದನ್ನ ನೋಡುತ್ತೇವೆ. The unmasking of useless idols. ಮತ್ತು ಯಾವುದಕ್ಕೂ ಪ್ರಯೋಜನವಿಲ್ಲದೆ ಇರುವಂತ ಈ ವಿಗ್ರಹಗಳನ್ನ ನಾಶವಾಗುವಂತದನ್ನ ನಾವು ನೋಡುತ್ತೇವೆ. And for God's elect people, they embraced protection from evil. ಮತ್ತು ದೇವರ ಆರಿಸಿಕೊಂಡಂತ ಜನರಿಗೆ ದೇವರ ಒಂದು ಸಂರಕ್ಷಣೆ ಅವರಿಗೆ ಬಂತು. They experienced redemption and release from oppression. ಅವರಿಗೆ ಒಂದು ಬಿಡುಗಡೆಯು ಮತ್ತು ಆ ಒಂದು ಗುಲಾಮತನದಿಂದ ದಾಸತ್ವದಿಂದ ಅವರಿಗೆ ಬಿಡುಗಡೆಯು ಸಿಕ್ಕಿತು. And they were dedicated for service. ಮತ್ತು ಅವರು ಸೇವೆಗೋಸ್ಕರ ಅವರನ್ನ ನಿರತರಾಗಿ ದೇವರು ಮಾಡಿದ್ದನು. It reveals God to be a judge, a victor, a redeemer, a protector, a savior and Lord. ಮತ್ತು ಇಲ್ಲಿ ನಾವು ನೋಡುತ್ತೇವೆ ದೇವರು ಆತನು ನೀತಿವಂತನು, ಜೀವಿಸುವಂತ ಕರ್ತನು, ಬಿಡುಗಡೆ ಮಾಡುವವನು, ರಕ್ಷಕನು ಎಂಬುದಾಗಿ. Now let's look at the fulfillment of the Passover. ಈ ಪಸ್ಕದ ಆ ಒಂದು ಪೂರ್ಣೈಸುವಿಕೆ ಅದನ್ನ ನಾವಿಲ್ಲಿ ನೋಡುತ್ತೇವೆ. Now one of the clearest statements made by Paul is to the church in Corinth. ಕೊರಿಂಥ ಸಭೆಗೆ ಪೌಲನು ಆತನು ಒಂದು ಸ್ಪಷ್ಟವಾದಂತ ವಿಷಯವನ್ನ ಆತನು ತಿಳಿಸುತ್ತಾನೆ. He says, Christ our Passover lamb. ಪಸ್ಕದ ಯಜ್ಞದ ಕುರಿಯು ಎಂಬುದಾಗಿ. Christ our Passover lamb. ಕ್ರಿಸ್ತನು ನಮ್ಮ ಪಸ್ಕದ ಯಜ್ಞದ ಕುರಿ ಎಂಬುದಾಗಿ ಅಲ್ಲಿ ತಿಳಿಸುತ್ತಾನೆ. Now when I read that particular portion of the scripture, ಅಲ್ಲಿ ಇರುವಂತಹ ಒಂದು ವಾಕ್ಯ ಭಾಗವನ್ನ ನಾನು ಓದುವಾಗ it seems like Paul is almost saying it in a casual way. ಅದನ್ನ ಸಾಮಾನ್ಯವಾಗಿ ಆತನು ತಿಳಿಸುವವನ ಹಾಗೆ ಅದು ತಿಳಿಸುತ್ತಾನೆ. It seems as if Paul is saying it that way because the comparison was already familiar to the Corinthian church. ಯಾಕೆ ಆ ರೀತಿಯಾಗಿ ಹೇಳುತ್ತಾನೆ ಎಂಬುದಾಗಿ ನೋಡುವಾಗ ಈ ಒಂದು ಹೋಲಿಕೆ ಅದು ಈಗಾಗಲೇ ಅವರಿಗೆ ಕೊರಿಂಥದಲ್ಲಿರುವವರಿಗೆ ಅದು ಅರ್ಥವಾಗಿತ್ತು. But what is being claimed here is astonishing. ಆದ್ರೆ ಇಲ್ಲಿ ಆತನು ತಿಳಿಸುವಂತದ್ದು ಬಹಳ ಮುಖ್ಯತ್ವವನ್ನು ಪಡೆದುಕೊಳ್ಳುತ್ತದೆ. It is saying that all that happened through the Passover lamb in Israel's experience happens now through Jesus in our experience. ಇಸ್ರೇಲರಿಗೆ ಆ ಒಂದು ಪಸ್ಕದ ಕುರಿಯ ಮುಖಾಂತರ ಆದಂತ ಒಂದು ಅನುಭವ ಕ್ರಿಸ್ತನೆಂಬ ಪಸ್ಕದ ಮುಖಾಂತರ ವಿಶ್ವಾಸಿಗಳಿಗೆ ಅದೇ ಅನುಭವವು ಅದು ದೊರೆತಿದೆ ಎಂಬುದಾಗಿ. His sacrifice on the cross brings sinners to judgment. ಆತನ ಒಂದು ಶಿಲುಬೆಯ ಮರಣವು ಪಾಪಿಗಳನ್ನ ನ್ಯಾಯ ತೀರ್ಪಿಗೆ ಒಳಗಾಗ ಮಾಡುತ್ತದೆ. Principalities and powers to destruction. ಆ ಒಂದು ಆಕಾಶ ಮಂಡಲದ ಎಲ್ಲಾ ಒಂದು ಬಲವು ಅಧಿಪತಿಯು ಎಲ್ಲವೂ ಕೂಡ ಆತನ ಒಂದು ನ್ಯಾಯ ತೀರ್ಪಿಗೆ ಬರುತ್ತದೆ. Those who don't deserve it to redemption. ಯಾರು ರಕ್ಷಣೆಗೆ ಯೋಗ್ಯರಲ್ಲವೋ. And the oppressed into freedom and its participants into members of a consecrated people of God. ಮತ್ತು ಆತನ ಒಂದು ಪಸ್ಕದ ಒಂದು ಕ್ರಿಸ್ತನ ಒಂದು ಯಜ್ಞವನ್ನ ಸ್ವೀಕರಿಸಿದಂತ ಜನರು ಆತನೊಟ್ಟಿಗೆ ಪಾಲುಗಾರರಾಗುವುದಕ್ಕೆ ಆತನು ಕರೆಯುತ್ತಾನೆ. Now where is Paul's statement coming? What is the context of it? ಇದರ ಹಿನ್ನೆಲೆ ಪೌಲನು ತಿಳಿಸುವಂತ ಮಾತಿನ ಹಿನ್ನೆಲೆಯಲ್ಲಿದೆ. The context is, how can the people of God go on living in a sinful state with the old yeast of pride and immorality evident among them if the Passover lamb is already killed? ಇಲ್ಲಿ ಆತನು ತಿಳಿಸುವುದೇನೆಂದ್ರೆ ವಿಶ್ವಾಸಿಗಳ ಒಂದು ಜೀವಿತದಲ್ಲಿ ಪಸ್ಕದ ಕುರಿಯು ಅಂದ್ರೆ ಕ್ರಿಸ್ತನು ಈಗಾಗಲೇ ವಧಿಸಲ್ಪಟ್ಟಿದ್ದಾನೆ ಎಂಬುದಾಗಿ ತಿಳಿಸುವುದಾದರೆ ಗರ್ವ ಮತ್ತು ಅನೈತಿಕತೆ ಎಂಬ ಒಂದು ಈ ಪಾಪಗಳನ್ನ ಇಟ್ಟುಕೊಂಡು ಈಗೂ ವಿಶ್ವಾಸಿಗಳು ಹೇಗೆ ಮುಂದುವರಿಯುವುದಕ್ಕೆ ಸಾಧ್ಯ ಎಂಬುದಾಗಿ ಆತನು ತಿಳಿಸುವಂತದ್ದೇ ಹಿನ್ನೆಲೆಯಾಗಿದೆ. If the lamb is already sacrificed, ಈ ಒಂದು ಪಸ್ಕದ ಕುರಿ ಈಗಾಗಲೇ ಕೊಯ್ಯಲ್ಪಟ್ಟಿದ್ದಾಗಿದ್ದರೆ it means that the old yeast should already have been removed by now in accordance with God's instructions. ದೇವರ ಒಂದು ನಿಯಮದ ಮುಖಾಂತರ ಆ ಒಂದು ಹಳೆಯ ಹುಳಿ ಅದು ಈಗಾಗಲೇ ತೆಗೆದು ಹಾಕಲ್ಪಡಬೇಕಾಗಿತ್ತು. So Paul's point is, those who trust in the sacrifice of Christ for salvation must join to their trust the removal of all sinful behavior from their lives. ಕ್ರಿಸ್ತನ ಒಂದು ಪಸ್ಕದ ಒಂದು ಯಜ್ಞವನ್ನ ಅವರು ಸ್ವೀಕರಿಸಿದಂತ ಒಂದು ಜನರ ಜೀವಿತದಲ್ಲಿ ಆ ಒಂದು ಹಳೆ ಹುಳಿಯನ್ನ ಈಗಾಗಲೇ ಅಂದ್ರೆ ಪಾಪವನ್ನ ಈಗಾಗಲೇ ತೆಗೆದು ಹಾಕಿದ್ದಾನೆಂಬುದಾಗಿ ಅವರು ನಂಬಬೇಕೆಂಬುದಾಗಿಯೇ.
we must also remove all sinful behavior from our lives. ಮತ್ತು ನಮ್ಮ ಜೀವಿತದಿಂದ ಎಲ್ಲಾ ಪಾಪದ ಸ್ವಭಾವಗಳನ್ನ ನಾವು ತೆಗೆದು ಹಾಕಬೇಕೆಂಬುದೇ. For only then we can celebrate with genuine joy and sincere hearts what the Passover feast is. ಆದುದರಿಂದಲೇ ಹಾಗೆ ಮಾಡುವುದರಿಂದಲೇ ನಾವು ನಿಜವಾದಂತ ಒಂದು ಪಸ್ಕದ ಜೀವನವನ್ನ, ಸಂತೋಷವನ್ನ ನಾವು ಅನುಭವಿಸುವುದಕ್ಕೆ ಸಾಧ್ಯ ಎಂಬುದಾಗಿ. I have two more points here, but I will stop right here because I've been asked to stop by 8 o'clock. But I think we made the point as to how this first Passover shows a self-disclosure of God and how it points to the cross and fulfillment in the person of Christ. ನಾವು ಇನ್ನು 2 ಪಾಯಿಂಟ್ಗಳು ಇರುವಂತದ್ದಾಗಿದೆ, ಅದನ್ನ ನಾನು ಈಗ ನಿಲ್ಲಿಸ್ತೇನೆ. ಇಲ್ಲಿ ನಾವು ನೋಡುವಂತದ್ದು ಯಾವ ರೀತಿಯಾಗಿ ಪಸ್ಕವು ದೇವರಿಂದ ಅದು ಪ್ರಾರಂಭವಾಗಿ ಅದು ಯಾವ ರೀತಿಯಾಗಿ ಅದರ ಸಾಧನೆ ಮತ್ತು ಅದರ ಪೂರ್ಣಗೊಳಿಸುವಿಕೆ ಅದನ್ನ ನಾವು ಕ್ರಿಸ್ತನಲ್ಲಿ ನಾವು ನೋಡಿದ್ದೇವೆ. In any case, as we go through these 4 weeks, we'll understand better and we'll get a comprehensive picture of what the entire Bible is talking about, the theology of the atonement. ಈ ಒಂದು ಪಾಪ ಪ್ರಾಯಶ್ಚಿತ್ತದ ಕುರಿತಾಗಿ ದೇವರ ವಾಕ್ಯವು ದೇವ ಬೋಧನೆಯು ಏನನ್ನ ಅದು ತಿಳಿಸ್ತದೆ ಎಂಬುದಾಗಿ ಮುಂದಿನ 3 ಅಧ್ಯಯನದಿಂದಲೂ